ಜೈ ಭೀಮ್. ಇವತ್ತು ಈ ಜೈ ಭೀಮ್ ಘೋಷವು ವಿಶ್ವದಾದ್ಯಂತ ಒಂದು ನರನಾಡಿಗಳಲ್ಲಿ ನರನಾಡಿಗಳಲ್ಲಿ ಅಂದ್ರೆ ಬರೀ SC ST ಗಳ ನರನಾಡಿಗಳಲ್ಲ, ಇಡೀ ಭಾರತೀಯರ ಮತ್ತು ವಿಶ್ವದ ಎಲ್ಲ ಜ್ಞಾನವನ್ನು ಪ್ರೀತಿಸುವಂತವರ ಒಂದು ಬೀಜ ಮಂತ್ರ ಆಗಿದೆ ಜೈ ಭೀಮ್ ಅಂತಕ್ಕಂಥದ್ದು. ಜೈ ಭೀಮ್ ಅಂತಂದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರನ್ನ ನಾವು ಗೌರವಿಸ್ತೀವಿ ಅಂತಲ್ಲ, ಇಡೀ ಕೋರೆಗಾಂವ್ ಜಯಂತಿ ಅಂತ ಏನಿದೆ ನಾವು ಆಚರಿಸ್ತಾ ಇದೀವಿ ಪ್ರತಿ ವರ್ಷ ಜನವರಿ 1. ಅಲ್ಲಿ ಭೀಮಾ ತೀರದಲ್ಲಿ ಈ ಯುದ್ಧ ಮುಗಿದ ಮೇಲೆ ಎಲ್ರು ಜೈಕಾರ ಹಾಕ್ತಾರಲ್ಲ, ಅಲ್ಲಿಂದ ಜೈ ಭೀಮ್ ಶುರು ಆಗುತ್ತೆ. ಜೈ ಭೀಮ್ ಅಂತಕ್ಕಂಥದ್ದು ಭೀಮಾ ತೀರದ ಗೆಲ್ಲುವುದು. ಸೊ ಅಲ್ಲಿಂದ ಬಾಬಾ ಸಾಹೇಬರಿಗೆ ಅದನ್ನ ಭೀಮನಿಗೆ ಹಾಕ್ತಾರೆ. ಅಲ್ಲಿಂದ ಒಂದು ಇಡೀ ಸಾಮಾಜಿಕ ಪರಿವರ್ತನೆಯ ಎಲ್ಲ ನಮ್ಮ ಸಾರಥಿಗಳೇನಿದಾರಲ್ಲ ಅವರೆಲ್ಲರ ಉಸಿರಾಗಿ ಒಂದೇ ಪದದಲ್ಲಿ ಹೇಳುವುದು ಅಂತಂದ್ರೆ ಜೈ ಭೀಮ್ ಅಂತ ಅದು. ಸೊ ಈ ಜೈ ಭೀಮ್ ಅಂತ ಹೇಳೋದ್ರ ಮುಖಾಂತರ ನಾವು ನೀವು ಸಹೋದರರಾಗಿದ್ವಿ, ನಾವು ನೀವು ಎಲ್ಲರೂ ಒಂದು ದೇಶದ ಬಾಂಧವರಾಗಿದ್ದೀವಿ ಅಂತ ಹೇಳೋದು ಈ ಜೈ ಭೀಮ್ ಮಂತ್ರದ ಉದ್ದೇಶ ಹೊರತು ಈ ಜೈ ಭೀಮ್ ಅಲ್ಲಿ ನಾನು ನಿಮ್ಮನ್ನ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದಿಂದ ನಿಮ್ಮನ್ನ ಪ್ರೀತಿಸ್ತೀವಿ ಅಂತ ಅಷ್ಟೇ. ಬೇರೆಯವರು ಇನ್ಯಾವುದೋ ಘೋಷಣೆಗಳು ಹೋಗಿದ್ರೆ ಅದರಲ್ಲಿ ಕೋಮು ದ್ವೇಷದ ಘೋಷಣೆಗಳಿರ್ತವೆ. ಅದು ನಮ್ಮ ಘೋಷಣೆಯು ಖಂಡಿತವಾಗ್ಲೂ ಅಖಂಡ ಭಾರತದ ಅಥವಾ ಅಖಂಡ ವಿಶ್ವದ ಭ್ರಾತೃತ್ವವನ್ನು ಎತ್ತಿಡುವಂತ ಘೋಷಣೆ ಇದು. ಹಾಗಾಗಿ ಈ ಎಲ್ಲ ಘೋಷಣೆಯ ನಮ್ಮ ಜೊತೆಗೆ ನಾವು ಒಂಥರ ನಮ್ಗೆ ಏನೋ ಅಂದ್ರೆ ಒಂದು ಬೀಜ ಮಂತ್ರ ನಮ್ಮೆಲ್ಲರನ್ನು ಬೆಸೆಯುವಂತ ಒಂದು ಮಂತ್ರ ಜೈ ಭೀಮ್. ಇವತ್ತು ಭಾರತದಾದ್ಯಂತ ಒಂದು ಸಂಚಲನ ಏನಾಗಿದೆ ದಿನದಿಂದ ದಿನಕ್ಕೆ ನಮ್ಮ ಚರಿತ್ರೆಗಳು ಗೊತ್ತಾಗ್ತಿದ್ದಂಗೆನೆ ಭಾರತದಾದ್ಯಂತ ಇವತ್ತು ಕೋರೆಗಾಂವ್ ದಿನಾಚರಣೆಯನ್ನು ಆಚರಿಸ್ತೀವಿ. ಅಂದ್ರೆ ಜನವರಿ 1 ಬೇರೆಯವರಿಗೆ ವಿಶ್ವದ ಬೇರೆಯವ್ರಿಗೆಲ್ರಿಗೂ ಒಂದು ಹೊಸ ವರ್ಷ ಸಂಭ್ರಮ ಇರ್ಬೋದು. ಆದ್ರೆ ನಾವು ಭಾರತದ ಮೂಲ ನಿವಾಸಿಗಳು ಸಂಭ್ರಮಿಸೋದಕ್ಕೆ ಅದ್ಭುತವಾದಂತ ಒಂದು ಗೆಲುವನ್ನು ತಂದುಕೊಟ್ಟಂತ ದಿನ ಇದು. ಈ ಮುಚ್ಚಿಟ್ಟ ಇತಿಹಾಸ ಏನಿದೆಯಲ್ಲ ಕೋರೆಗಾಂವ್ ಇತಿಹಾಸ, ಈ ಕೋರೆಗಾಂವ್ ಯುದ್ಧ ನಡೆತಕ್ಕಂಥದ್ದು ಭೀಮಾ ನದಿ ತೀರದಲ್ಲಿ, ಇಲ್ಲಿ ಶಿರೂರ್ ತಾಲೂಕು, ಮಹಾರಾಷ್ಟ್ರ ಪುಣೆ ಒಂದು ನಗರದ ಹತ್ರ ಇರ್ತಕ್ಕಂಥ ಶಿರೂರ್ ತಾಲೂಕಿನ ಒಂದು ಕೋರೆಗಾಂವ್ ಅಂತಕ್ಕಂಥ ಒಂದು ಹಳ್ಳಿ ಅದು. ಈ ಗಾಂವ್ ಹತ್ರ ಏನಾಗಿದೆ, ಅವಾಗ ಪೇಶ್ವೆ ಬಾಜಿರಾಯನ ಆಡಳಿತ ಇದ್ದಂತ ಕಾಲ ಅದು. ಪೇಶ್ವೆ ಬಾಜಿರಾಯನ ಆಡಳಿತವನ್ನ ಎಷ್ಟು ಕ್ರೌರ್ಯವಾಗಿತ್ತು ಅಂತಕ್ಕಂಥದ್ರೆ ಇತಿಹಾಸಕಾರರು ಅಲ್ಲಿ ದಾಖಲಿಸ್ತಾರೆ. ಅವನು ಎಷ್ಟು ಪ್ರಜಾಪೀಡಕನಾಗಿದ್ದ ಮತ್ತು ಅವನ ಸಂಸ್ಥಾನದಲ್ಲಿ ಅವನ ಆಡಳಿತದಲ್ಲಿ ಅಕ್ಷರಶಃ ಮನುಸ್ಮೃತಿಯನ್ನ ಜಾರಿಗೆ ತಂದಿದ್ದ. ಮನುಸ್ಮೃತಿಯನ್ನ ಜಾರಿಗೆ ತರೋದು ಅಂದ್ರೆ ಏನು? ಮನುಸ್ಮೃತಿ ಅಂತಕ್ಕಂಥ ಒಂದು ಕಾನೂನು ಯಾವಾಗ ಬಂತು? ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದ್ರಥ ಮೌರ್ಯನನ್ನ ಮೋಸದಿಂದ ಕೊಂದಂತ ಅಲ್ಲೊಬ್ಬ ಶುಂಗ ಬ್ರಾಹ್ಮಣ ಪುಷ್ಯಮಿತ್ರ ಶುಂಗ, ಅಶೋಕನ ಅಥವಾ ಬೃಹದ್ರಥ ಮೌರ್ಯನ ಸೈನ್ಯಾಧಿಕಾರಿಯಾಗಿದ್ದವನು. ಅವನೇನ್ ಮಾಡಿದಾನೆ? ಮೋಸದಿಂದ ಕೊಂದು ಬೃಹದ್ರಥ ಮೌರ್ಯನನ್ನ ರಾಜ್ಯವನ್ನು ವಶಪಡಿಸ್ಕೊತಾನೆ. ಅವಾಗೆಲ್ಲ ಯುದ್ಧ ಮಾಡ್ಬೇಕಾಗಿದ್ದ ಅಗತ್ಯ ಇರಲ್ಲ. ಅವಾಗ ಏನಂದ್ರೆ ರಾಜ್ಯ ಸತ್ತೋಗ್ಬಿಟ್ರೆ ಯಾರು ಖಡ್ಗವನ್ನ ತಗೋತಾರೆ ಅವ್ರು ರಾಜರಾಗೋಗ್ತಾರೆ. ಅಂತ ಸಂದರ್ಭದಲ್ಲಿ ಬೃಹದ್ರಥ ಮೌರ್ಯನನ್ನು ಕೊಂದಂತ ಶುಂಗ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಇದು ಮೌರ್ಯ ಸಾಮ್ರಾಜ್ಯದ ಪತನ ಮತ್ತು ಶುಂಗ ಸಾಮ್ರಾಜ್ಯದ ಉದಯ. ಈ ಶುಂಗ ಸಾಮ್ರಾಜ್ಯವು ಕ್ರಿಸ್ತಪೂರ್ವ 185ರಲ್ಲಿ ಜಾರಿಗೆ ಬಂತು. ಆ ಕ್ರಿಸ್ತಪೂರ್ವ 185ರಲ್ಲೇ ಮನುಸ್ಮೃತಿಯು ಜಾರಿಗೆ ಬಂತು. ಅಲ್ಲಿಂದನೇ ಶುರು ಆಗ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಚೆನ್ನಾಗಿ ದಾಖಲಿಸ್ತಾರೆ. ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂತ, ಕ್ರಾಂತಿ ಮತ್ತು ಪ್ರತಿಕ್ರಾಂತಿ, ಈ ಕೃತಿಯಲ್ಲಿ ದಾಖಲಿಸ್ತಾರೆ ಅದನ್ನ. ಸೊ ಅಲ್ಲಿಂದ ಮನುಸ್ಮೃತಿಯನ್ನ ಸಂವಿಧಾನವನ್ನಾಗಿ ಮಾಡ್ಕೊಂಡ್ರು ಯಾರೋ ಈ ದೇಶದ ಮನುವಾದಿಗಳು. ಅಲ್ಲಿ ಸುಮತಿ ಭಾರ್ಗವನಿಂದ ಮನುಸ್ಮೃತಿಯನ್ನು ಬರೆಸಿದ್ರು. ಅದು ಅವರ ರಾಜ್ಯದ ಒಂದು ಸಂವಿಧಾನ. ಇದರ ಮನುಸ್ಮೃತಿ ಆಧಾರದಲ್ಲಿ ಬ್ರಾಹ್ಮಣರು ಮಾತ್ರ ಅಕ್ಷರ ಕಲಿಬೇಕು, ಕ್ಷತ್ರಿಯರು ಕೇವಲ ಯುದ್ಧ ಮಾಡಬೇಕು, ರಾಜ್ಯಭಾರ ಮಾಡಬೇಕು, ಅದು ಯಾರ ಬ್ರಾಹ್ಮಣರ ಅಧೀನದಲ್ಲಿ ರಾಜ್ಯಭಾರ ಮಾಡಬೇಕು ಮತ್ತು ಬ್ರಾಹ್ಮಣರ ಸಲಹೆ ಮೇರೆಗೆ ರಾಜ್ಯಭಾರ ಮಾಡಬೇಕು ಅಂತ ಬರೆದ್ರು. ಜೊತೆಗೆ ವೈಶ್ಯರು ಬರೀ ವ್ಯಾಪಾರ ವಹಿವಾಟುಗಳನ್ನ ಮಾತ್ರ ಮಾಡಬೇಕು, ಅದ್ ಬಿಟ್ಟು ಬೇರೆ ಏನು ಮಾಡಂಗಿಲ್ಲ. ಅವರು ಅಕ್ಷರ ಕಲಿಯಂಗಿಲ್ಲ. ಆಕ್ಚುಲಿ ಅವ್ರ ವ್ಯಾಪಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಬೇಕು. ಇದು ಮೇಲಿನ 3 ವರ್ಣಗಳಿಗೆ ಕೊಟ್ಟಂತ ಕೆಲಸಗಳು. ಇನ್ನು 4ನೇ ವರ್ಣ ಇತ್ತು ಶೂದ್ರರು. 4ನೇ ವರ್ಣ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾಖಲಿಸ್ತಾರೆ, ಹೂ ಆರ್ ದಿ ಶೂದ್ರಾಸ್ ಅಂಡ್ ವೈ ದೇ ಬಿಕಮ್ ದಿ 4th ವರ್ಣ ಆಫ್ ಇಂಡೋ ಆರ್ಯನ್ ಸೊಸೈಟಿ ಅನ್ನೋ ಪುಸ್ತಕದಲ್ಲಿ 4ನೇ ವರ್ಣ ಇರಲೇ ಇಲ್ಲ. ಚಾತುರ್ವರ್ಣ ವ್ಯವಸ್ಥೆ ಅಲ್ಲ. ಆಕ್ಚುಲಿ ಇದು 3ನೇ ವರ್ಣ, ತ್ರಿವರ್ಣ. ಈ 4ನೇ ವರ್ಣ ಯಾಕೆ ಸೃಷ್ಟಿ ಆಯ್ತು ಅಂದ್ರೆ ಕೆಲವು ಕ್ಷತ್ರಿಯ ರಾಜರುಗಳು ಬ್ರಾಹ್ಮಣರ ಅಧಿಪತ್ಯವನ್ನು ನಿರಾಕರಿಸ್ತಾರೆ ಮತ್ತು ಬ್ರಾಹ್ಮಣರಿಂದ ಮಂತ್ರಘೋಷಗಳನ್ನ ಏರ್ಸ್ಕೊಳ್ಳೋದನ್ನ ನಿರಾಕರಿಸ್ತಾರೆ, ಅಥವಾ ಬ್ರಾಹ್ಮಣರ ಅಧಿಪತ್ಯವನ್ನ ಸಲಹೆ ಸಹಕಾರಗಳನ್ನ ನಿರಾಕರಿಸ್ತಾರಲ್ಲ, ಅಂತಹ ಒಂದು ವರ್ಗವನ್ನ ಇವರು 4ನೇ ವರ್ಗ ಮಾಡಿ ನಮ್ಮ ಮಾತು ಕೇಳಿದವರು ಅಂತೇಳಿ ಅವ್ರನ್ನ ಶೂದ್ರರನ್ನಾಗಿ ಮಾಡ್ತಾರೆ. ಆ ಶೂದ್ರರು 4ನೇ ವರ್ಣಕ್ಕೆ ಬರ್ತಾರೆ ಅಂತ ಬಾಬಾ ಸಾಹೇಬ್ ಬರೀತಾರೆ. ಹಂಗಾಗಿ ಚಾತುರ್ವರ್ಣ ಆಯ್ತು. ಈ ಇಷ್ಟು ವರ್ಣ ವ್ಯವಸ್ಥೆಯು ಅನ್ಯಾಯದಿಂದ ಕೂಡಿದೆ, ಅಕ್ರಮದಿಂದ ಕೂಡಿದೆ, ಇದು ಮನುಷ್ಯರ ನಡುವೆ ಭೇದ ಭಾವಗಳನ್ನ ಎನಿಸ್ತಾ ಇದೆ ಅಂತೇಳಿ ಧಿಕ್ಕರಿಸ್ತಾರೆ ಭಾರತದ ಮೂಲ ನಿವಾಸಿಗಳು. ಅಲ್ಲಿ ನಾವು SC ST ಗುರುತಿಸಕ್ಕಾಗಲ್ಲ. ಈಗ ಭಾರತದ ಮೂಲ ನಿವಾಸಿಗಳು ಯಾರು ಬೌದ್ಧ ಪರಂಪರೆಯಲ್ಲಿದ್ರು ಅವರೆಲ್ಲ ಇದನ್ನ ಧಿಕ್ಕರಿಸ್ತಾರೆ.
ಅವರು ಧಿಕ್ಕರಿಸಿದ ಮೇಲೆ ಅವ್ರನ್ನ ವರ್ಣ ವ್ಯವಸ್ಥೆಯಿಂದ ಆಚೆ ಇಡ್ತಾರೆ. ಅದಕ್ಕೋಸ್ಕರನೇ ಅವ್ರನ್ನ ಅವರ್ಣೀಯರು ಅಂತ ಕರೀತಾರೆ. ಇದು ಸ್ಪಷ್ಟವಾಗಿ ತಿಳ್ಕೊಬಿಟ್ಟಿದೆ ಇತಿಹಾಸ, ಎಲ್ಲೂ ಓದಕ್ಕಾಗದೇ ಇರೋ ಇತಿಹಾಸ ಅಥವಾ ನಮ್ಮ ಪಾಠ ಪ್ರವಚನಗಳಲ್ಲಿ ಇಲ್ಲದೇ ಇರೋ ಇತಿಹಾಸ ಇದು. ಸೊ ಅವರು ಸವರ್ಣೀಯರಾದ್ರು, ನಾವು ಅವರ್ಣೀಯರಾದ್ರು. ಅಂದ್ರೆ ಈ ಭಾರತದ ಮೂಲ ನಿವಾಸಿಗಳು ಬೌದ್ಧರಾಗಿದ್ದಂಥವ್ರು. ಇವರು ಈ ಅಸಮಾನ ವ್ಯವಸ್ಥೆಯನ್ನ ಅಥವಾ ಮನುಸ್ಮೃತಿಯ ಆಧಾರದ ವ್ಯವಸ್ಥೆಯನ್ನ ಧಿಕ್ಕರಿಸಿ ಬಾಬಾ ಸಾಹೇಬರು ಬರೀತಾರೆ, ಧಿಕ್ಕರಿಸಿ ತಾವೇ ಹೋಗಿ ಸೆಪರೇಟ್ ಸೆಟಲ್ಮೆಂಟ್ ಮಾಡ್ಕೊಂಡ್ರು. ಇಲ್ಲೇನೋ ಬರೀತಾರಲ್ಲ, ಎಲ್ಲರನ್ನು ಮೂಲೆ ಗುಂಪು ಮಾಡ್ಬಿಟ್ರು, ನಮ್ಮನ್ನ ಆಚೆ ತಳ್ಬಿಟ್ರು ಊರಾಚೆಗೆ ಅಂತ, ಅದು ಖಂಡಿತ ಶುದ್ಧ ಸುಳ್ಳು ಅಂತ ಬರೀತಾರೆ ಬಾಬಾ ಸಾಹೇಬರು. ಯಾವುದೋ ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರ ಹಂಗಾಗಿದೆ. ಆದ್ರೆ ನಿಜವಾಗ್ಲೂ ಈ ವರ್ಣ ವ್ಯವಸ್ಥೆಯನ್ನು ಧಿಕ್ಕರಿಸಿದಂತ ಈ ಭಾರತ ದೇಶದ ಮೂಲ ನಿವಾಸಿಗಳು ಅವರೇ ಹೋಗಿ ತಮ್ಮ ಸೆಟಲ್ಮೆಂಟ್ಗಳು ಮಾಡ್ಕೊಂಡು ನಮ್ಮ ಹತ್ರಕ್ಕೆ ನೀವು ಯಾರು ಬರಬಾರ್ದು ಅಂತ ಹೇಳಿದ್ರು. ಇದನ್ನ ಬಾಬಾ ಸಾಹೇಬ್ರು ಎಷ್ಟು ಸ್ವಾಭಿಮಾನದಿಂದ ದಾಖಲಿಸ್ತಾರೆ ಅಂದ್ರೆ, ನಾವು ನಮ್ಮನ್ನ ಯಾರು ಮುಟ್ಟಿಸ್ಕೊಳ್ದೆ ಹೋದ್ರು ಅಂತ, ನಮ್ಮನ್ನ ಯಾರು ಮುಟ್ಟಿಸ್ಕೊಳ್ದ, ನಮ್ಮನ್ನ ಯಾರನ್ನು ಮುಟ್ಟಿಸ್ಕೋಬೇಡಿ ಅಂತ ಹೇಳಿದವರು ಇವರು ಅಂತ. ನನ್ನ ಜನ ನಮ್ಮ ಹತ್ರಕ್ಕೆ ಬರಬೇಡಿ, ನಮ್ಮದೇ ಅಂತ ಕಸ್ಟಮ್ಸ್ ಇದೆ, ನಮ್ಮದೇ ಅಂತ ಒಂದು ಪವಿತ್ರತೆ ನಾವು ಕಾಪಾಡ್ಕೊಂಡಿದ್ದೀವಿ, ನೀವು ನಮ್ಮ ಬೀದಿಗೆ ಬಂದ್ರೆ ನಿಮ್ಮಂತ ಅಸಮಾನತೆಯನ್ನು ಫಾಲೋ ಮಾಡೋದು ನಮ್ಮ ಬೀದಿಗೆ ಬಂದ್ರೆ ನಮ್ಮ ಬೀದಿ ಅಶುದ್ಧ ಆಗುತ್ತೆ ಅಂತ ತಮ್ಮ ಬೀದಿಗಳನ್ನ ತಾವೇ ಒಂದು ಅದ್ಭುತವಾದಂತ ಬುದ್ಧನ ಒಂದು ಮಾರ್ಗದಲ್ಲಿ ಇಟ್ಕೊಂಡ್ರು. ಮುಂದೆ ಬರ್ತಾ 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 ಏನಾಯ್ತು ಅಂದ್ರೆ ಅನ್ಟಚಬಲ್ಸ್ ಅಂದ್ರೆ ಊರಿಂದ ಆಚೆ ಇರ್ತಕ್ಕಂಥವ್ರು, ಕೀಳ್ ಕೆಲಸ ಮಾಡ್ತಕ್ಕಂಥವ್ರು, ದನದ ಮಾಂಸ ತಿನ್ನುವಂಥವ್ರು ಅಂತ ಹೀಗೆ ಏನೇನೋ ಇವರು ಆರೋಪಿಸಿ ನಮ್ಮ ಮೇಲೆ ಹೊಸ ಹೊಸ ಡಿಕ್ಷನರಿಗಳಲ್ಲಿ ಪದಗಳು ಸೇರಿಸ್ತಾರೆ ಹೊರತು ಭಾರತದ ಮೂಲ ನಿವಾಸಿಗಳು ಯಾವಾಗ್ಲೂ ಸ್ವಾಭಿಮಾನಿಗಳು. ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ವಿಧವಾದಂಥ ಅಸಮಾನತೆಯ ಜೊತೆಗೆ, ಅನ್ಯಾಯದ ಜೊತೆಗೆ, ಅಕ್ರಮ ಜೊತೆಗೆ ನಿಂತಿಲ್ಲ ಅವರು. ಆದ್ರೆ ನ್ಯಾಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟರು ಅನ್ನೋದಕ್ಕೆ ಈ ಕೋರೆಗಾಂವ್ ಯುದ್ಧ ಸಾಕ್ಷಿಯಾಗುತ್ತೆ. ಅಲ್ಲಿ ಮನುಸ್ಮೃತಿ ಮಾಡಿದಂತ ಸುಮತಿ ಭಾರ್ಗವ ಏನ್ ಮಾಡ್ತಾನೆ ಅಂದ್ರೆ, ಶುಂಗ ಬ್ರಾಹ್ಮಣರ ಆಡಳಿತದಲ್ಲಿ ಅವನು ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಮಾಡಿದ್ನಲ್ಲ, ಹಂಗೆ ಶೂದ್ರರಿಗೆ ಮತ್ತು ಅತಿಶೂದ್ರರಿಗೆ ಅಂದ್ರೆ ಯಾರು ವಿರೋಧಿಸ್ತಾರಲ್ಲ, ಈ ವಿವರಣೆ ವ್ಯವಸ್ಥೆ ಇಷ್ಟಪಡಲ್ಲ ಅಂತ ಅವ್ರನ್ನ ಹೊರತುಪಡಿಸಿ ಶೂದ್ರರಿಗೆ ಏನ್ ಕಾನೂನು ಆಗ್ತಾನೆ ಅಂತಂದ್ರೆ, ಶೂದ್ರರು ಅಕ್ಷರವನ್ನು ಕಲಿಯುವಂತಿಲ್ಲ, ಅಕ್ಷರ ಕಲಿಯಂಗಿಲ್ಲ ಅವರು. ಇದು ರೂಲ್, ಇದು ಆಜ್ಞೆ, ಸುಮ್ಮನೆ ಬರೀ ಮಾತಲ್ಲ. ಸಂವಿಧಾನದಲ್ಲಿ ಹೆಂಗಿದೆ ಇವತ್ತೊಂದು ರೂಲ್, ಹಂಗೆ ಅದೊಂದು ರೂಲ್ ಅವತ್ತಿಗೆ. ಮತ್ತು ಅವರು ಆಸ್ತಿಯನ್ನ ಹೊಂದುವಂತಿಲ್ಲ, ಯಾವುದೇ ವಿಧವಾದಂತ ಪ್ರೈವೇಟ್ ಪ್ರಾಪರ್ಟಿ ಮಾಡಂಗಿಲ್ಲ ಶೂದ್ರರು ಅಂದ್ರೆ ಈಗ ನಾನು ಕೆಟಗರಿ ನೋಡ್ಬೇಕು ಅಂದ್ರೆ ನಾವು ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಕುಂಬಾರರು, ಅಗಸರು ಯಾರ್ಯಾರಿದ್ದಾರೋ ಎಲ್ಲರೂ SC ST ಗಳನ್ನ ಹೊರತುಪಡಿಸಿದಂತ ಉಳಿದ ಎಲ್ಲರೂ ಶೂದ್ರರೇ. ಈ ಎಲ್ರಿಗೂ ಈ ಶೂದ್ರರಿಗೆ ಸಾವಿರಾರು ವರ್ಷಗಳ ಕಾಲ ನಾವು ಪಾಠ ಹೇಳ್ಕೊಡ್ಬೇಕು. ಅವರಿಗೆ ಸಾವಿರಾರು ವರ್ಷಗಳ ಕಾಲ ಅಕ್ಷರದ ಇಲ್ಲ, ಅರಿವಿಲ್ಲ, ಆಸ್ತಿ ಹೊಂದುವಂತಿಲ್ಲ, ಮತ್ತೆ ಶಸ್ತ್ರಾಸ್ತ್ರಗಳನ್ನ ಹಿಡಿಯುವಂತಿಲ್ಲ. ಬರೀ ಕುಯ್ಲು ಕುಯ್ಯೋದಕ್ಕೋ ಇನ್ಯಾವುದಕ್ಕೋ ಸೌದೆ ತರೆಯೋಕ್ಕೋ ಕೊಡ್ಲಿ ಕತ್ತಿ ಅಂತ ಬಳಸಬೇಕೆ ಹೊರತು, ಬಳಸಿ ಅಷ್ಟಕ್ಕೆ ಬಿಡ್ಬಿಡೋಕೆ ಹೊರತು ಅದನ್ನ ತಮ್ಮ ಆತ್ಮರಕ್ಷಣೆ ಆದಂತ ಅಸ್ತ್ರ ಮಾಡ್ಕೊಳಂಗಿಲ್ಲ ಅವರು. ಆತ್ಮರಕ್ಷಣೆಗೋಸ್ಕರ ಅದನ್ನ ಬಳಸಂಗೂ ಇಲ್ಲ. ಅವನ ಮೇಲೆ ದಬ್ಬಳಿಕೆ ನಡೆದಾಗ್ಲೂ, ಅವ್ನು ಹೊಡೆದಾಗ್ಲೂ, ಅವ್ನು ಕೊಂದಾಗ್ಲೂ ಆತ್ಮರಕ್ಷಣೆಗೋಸ್ಕರ ಅವ್ನ ಕುಡುಗನ ಕತ್ತಿನ ಎತ್ತಂಗಿಲ್ಲ ಅವನು. ಯಾಕಂದ್ರೆ ಅದು ನಿಷಿದ್ಧ, ಅದು ಕೇವಲ ಕೆಲಸಕ್ಕೆ ಮಾತ್ರ ಬಳಸಬೇಕು. ಹಾಗಾಗಿ ಶೂದ್ರರಿಗೆ ಕತ್ತಿ ಅಥವಾ ಶಸ್ತ್ರಾಸ್ತ್ರಗಳನ್ನ ಮುಟ್ಟುವಂತಿಲ್ಲ. ಹಣಕಾಸಿನ ವ್ಯವಹಾರನ ಅವ್ರು ಮಾಡಲೇಬಾರ್ದು. ನಮ್ಮ ಹತ್ರ ಬರಬೇಕು, ಕೆಲಸ ಮಾಡಬೇಕು, ನಾವು ಕೊಟ್ಟದ್ದು ನೀಸ್ಕೋಬೇಕು, ಅದ್ರಲ್ಲಿ ಜೀವನ ಮಾಡಬೇಕು ಅಂತಕ್ಕಂಥ ಪದ್ಧತಿಯನ್ನ ಈ ಮೂರು ವರ್ಣಗಳೇನಿತ್ತಲ್ಲ, ವೈಶ್ಯರು, ಕ್ಷತ್ರಿಯರು ಮತ್ತು ಬ್ರಾಹ್ಮಣರು, ಈ ಮೂರು ವರ್ಣಗಳಿಗೆ ಬೇಕಾದಂತ ಎಲ್ಲಾ ತರದ ಕೆಲಸಗಳನ್ನ ಶೂದ್ರರು ಮಾಡ್ಕೊಡ್ಬೇಕು. ಎಲ್ಲವೂ ಅಂದ್ರೆ ನೋಡಿ, ಬಟ್ಟೆ ಕೊಡ್ಬೇಕಾ, ಇಸ್ತ್ರಿ ಮಾಡ್ಕೊಡ್ಬೇಕಾ, ಕೂಲಿ ಮಾಡ್ಬೇಕಾ, ಜಾನುವಾರುಗಳು ಸಾಕ್ಬೇಕಾ, ಇನ್ಯಾವುದೋ ಕೆತ್ತನೆ ಮಾಡ್ಕೊಡ್ಬೇಕಾ, ಚಿನ್ನ ಮಾಡ್ಕೊಡ್ಬೇಕಾ, ಎಲ್ಲಾ ಕೆಲಸಗಳು ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಷ್ಟು ರಿಕ್ವೈರ್ಮೆಂಟ್ಗಳನ್ನ ಶೂದ್ರರು ಚಾಚು ತಪ್ಪದೆ ಪಾಲಿಸ್ಬೇಕು. ಅದು ಅವ್ರ ಪಾಲಿಗೆ ಬಂದಂತ ಒಂದು ಅವಕಾಶ ಅಥವಾ ಅವ್ರ ಪಾಲಿಗೆ ಬಂದಂತ ಒಂದು ಪಂಚಾಮೃತ ಅಂತ ಏನೇನು ಕತ್ರಲ್ಲ, ಆ ತರದಲ್ಲಿ ಅವರು ಅನ್ಕೊಂಡು ಅದನ್ನ ಕೈಗೊತ್ಕೊಂಡು ಕಾಲ್ಗೊತ್ಕೊಂಡು ಎಲ್ಲ ಸೇವೆಗಳನ್ನ ಮಾಡಬೇಕು. ಮತ್ತು ಅವ್ರು ಕೊಟ್ಟಂತ ಕೂಲಿಯಲ್ಲಿ, ಅವ್ರು ಕೊಟ್ಟಂತ ಅನ್ನದಲ್ಲಿ ಇವ್ರು ಬದುಕಬೇಕೆ ಹೊರತು ಸ್ವತಂತ್ರವಾಗಿ ಅವರು ಅಕ್ಷರ ಕಲಿಯಂಗಿಲ್ಲ, ಆಸ್ತಿ ಹೊಂದಂಗಿಲ್ಲ, ಅಸ್ತ್ರಗಳನ್ನ ಹಿಡಿಯುವಂತಿಲ್ಲ ಅನ್ನುವಂಥ ಕ್ರೂರ ಪದ್ಧತಿ ಜಾರಿಗೆ ಬಂತು ಕ್ರಿಸ್ತ ಪೂರ್ವ 185ರಲ್ಲಿ. ಚೆನ್ನಾಗಿದೆ ಇದು. ಈ ಪದ್ಧತಿ ಸಾವಿರಾರು ವರ್ಷಗಳ ಕಾಲ ಹಾಗೆ ರಕ್ತಗತವಾಗಿ ಬಂತು. ಇದಿಷ್ಟು ಪದ್ಧತಿಯನ್ನ ವಿರೋಧಿಸಿದಂತ ಈ ದೇಶದ ಬೌದ್ಧರು, ಮೂಲ ನಿವಾಸಿಗಳು, ಇವತ್ತಿನ SC ST OBCಗಳ ಕಾರಣ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ರಲ್ಲ ಅವರೆಲ್ಲರೂ ಇದನ್ನು ವಿರೋಧಿಸಿ ಆಚೆ ಬಂದ್ಬಿಟ್ಟು ತಮ್ಮ ನ್ಯಾಯ ನೀತಿ ಧರ್ಮದ ವ್ಯವಸ್ಥೆನ ಮಡಿಕೊಂಡ್ರು. ಅಂದ್ರೆ ಅವ್ರು ಅದರಲ್ಲೇ ಜೀವನ ಕ್ರಮವನ್ನ ಮಾಡಿದ್ರು. ಆ ಜೀವನ ಕ್ರಮವನ್ನ ಅನುಸರಿಸಿದಂತ ಇವ್ರ ಮೇಲೆ ಕಟ್ಟಳೆಗಳನ್ನ ಹಾಕಿ ಅಥವಾ ಕೆಲಸ ಕೊಡಬೇಡಿ ಅಂತನೋ, ಊರು ಸೇರಿಸಬಾರ್ದು ಅಂತನೋ, ಮುಂದೆ ಇವರು ಸೆಪರೇಟ್ ಸೆಟಲ್ಮೆಂಟ್ ಮಾಡ್ಕೊಂಡವ್ರನ್ನ ಅನ್ಟಚಬಲ್ಸ್ಗಳಂತ ಮಾಡಿಟ್ರು. ಅಂದ್ರೆ ಅವ್ರಿಗೆ ಅಕ್ಷರ ಇಲ್ಲ, ಅವ್ರಿಗೆ ಕ್ಲೀನ್ ಇರಲ್ಲ, ಅವರ ಥರದಲ್ಲಿ ಬಿಂಬಿಸ್ತಾ ಹೋದ್ರು, ಇತಿಹಾಸವನ್ನ ಮರು ಸೃಷ್ಟಿ ಮಾಡ್ತಾ ಹೋದ್ರು. ಅದಕ್ಕೇನೆ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂತ ಕರೀತಾರೆ ಇದನ್ನ ಬಾಬಾ ಸಾಹೇಬರು. ಒಂದು ಕ್ರಾಂತಿ ಇತ್ತು ಭಾರತದಲ್ಲಿ ಬುದ್ಧನದು, ಅದಕ್ಕೆ ಕೌಂಟರ್ ಆಗಿ ಏನೇನೆಲ್ಲ ಇರಬಾರ್ದು ಅದನ್ನ ಇವರು ಮಾಡ್ಕೊಂಡು ಬಂದ್ರು ಅಂತ. ಈ ಕೌಂಟರ್ ರೆವಲ್ಯೂಷನ್ ಆದ್ಮೇಲೆ ಎಲ್ಲೆಲ್ಲೆಲ್ಲಿ ನಮ್ಮ ಈ ಭಾರತದ ಮೂಲ ನಿವಾಸಿಗಳು ಸೆಟ್ಲ್ ಆದ್ರು, ಅವ್ರಿಗೆಲ್ರಿಗೂ ಯಾವುದೇ ವಿಧವಾದಂಥ ಕೆಲಸಗಳಿರಬಾರ್ದು, ಅವ್ರಿಗೆ ಸಂಪಾದನೆಗೆ ಅವಕಾಶಗಳಿರಬಾರ್ದು, ಅವ್ರಿಗೆ ಆಸ್ತಿ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಥರದಲ್ಲಿ ಮಾಡಕ್ಕೆ ಅವಕಾಶನ ಏನು ಮನುಸ್ಮೃತಿ ನಿಷೇಧಿಸಿತ್ತೋ ಅದನ್ನ ಕೊಡ್ಲೂಬಾರ್ದು ಅಂತೇಳಿ ಇವರು ಫಿಸಿಕಲ್ ಆಗಿ ಮತ್ತು ಅವ್ರ ಮೇಲೆ ದಬ್ಬಾಳಿಕೆಗಳು ಮಾಡೋದ್ರ ಮುಖಾಂತರ ನಿಷೇಧ ಮಾಡಿದ್ರು. ಆದರೆ ಇಡೀ ಭಾರತದ ಚರಿತ್ರೆಯಲ್ಲಿ
ಎಷ್ಟರ ಮಟ್ಟಕ್ಕೆ ಈ ಮೂಲ ನಿವಾಸಿ ಸಮುದಾಯವು ಶಕ್ತಿಯುತವಾಗಿತ್ತು, ಯುಕ್ತಿಯುತವಾಗಿತ್ತು, ಬುದ್ಧಿವಂತಿಕೆ ಇದ್ದಿತ್ತು ಅನ್ನೋದಕ್ಕೆ ಕೋರೆಗಾಂವ್ ಸಾಕ್ಷಿ ಆಗುತ್ತೆ. ನೋಡಿ, ಕೋರೆಗಾಂವ್ ಯುದ್ಧ ನಡೆಯೋ ಸಂದರ್ಭದಲ್ಲಿ ಪೇಶ್ವೆ 2ನೇ ಬಾಜಿರಾಯ ಪ್ರಜಾಪೀಡಕನಾಗಿದ್ದ ಅಂತಂದ್ರೆ ನಾನು ಹೇಳಿದ್ನಲ್ಲ ಈಗ, ಮನುಸ್ಮೃತಿಯನ್ನು ಯಥಾವತ್ತಾಗಿ ಜಾರಿಗೆ ತಂದು ಈ ಜನರು ಹಿಂಗೇ ಬದುಕಬೇಕು ಅಂತ ಕಟ್ಟುನಿಟ್ಟಾಗಿ ಆದೇಶ ಮಾಡಿ ಅವನ ಸಾಮ್ರಾಜ್ಯದಲ್ಲಿ ಮನುಸ್ಮೃತಿಯು ಅತ್ಯಂತ ಉಚ್ಛಾಯ ಸ್ಥಿತಿಯಲ್ಲಿತ್ತು. ಈ ಕಾರಣಕ್ಕೋಸ್ಕರ ನಿಮ್ಗೆ ಗೊತ್ತಿರಲಿ, ಪ್ರಥಮ ಬಾರಿಗೆ ನಾನು ಮೆನ್ಷನ್ ಮಾಡ್ತೀನಿ, ಎಲ್ಲ ಪೇಪರ್ಲು ಬಂದಿತ್ತು, ನಾವು ಸಮಾಜ ಪರಿವರ್ತನಾ ಪತ್ರಿಕೆಯಲ್ಲಿ ಬರೆದಿದ್ವಿ. ಮೋದಿ ಅವರು ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಾಗ ಒಬ್ಬ ಧರ್ಮಗುರು ಹೇಳ್ತಾನೆ, ಈಗ ನಮ್ಮ ನಿಜವಾದಂಥ ಶುಂಗ ಸಾಮ್ರಾಜ್ಯ ಬಂತು ಅಂತಾರೆ ಅಂದ್ರು. ಬರುತ್ತೆ, ನಾನು ಅದನ್ನ ಮೆನ್ಷನ್ ಮಾಡಿದ್ದೀನಿ. ನಿಜವಾದಂಥ ಒಬ್ಬ ಹಿಂದೂ ಕೈಗೆ ಬಂತು ಅಂದ್ರೆ ಶುಂಗ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥ ಒಬ್ಬ ಸುಮತಿ ಭಾರ್ಗವ ಅಥವಾ ಪುಷ್ಯಮಿತ್ರ ಶುಂಗ ಅವ್ರ ತಲೆಯಲ್ಲಿದ್ದಾರೆ ಮತ್ತು ಬಾಜಿರಾಯ ಅವ್ರ ತಲೆಯಲ್ಲಿದ್ದಾರೆ. ಇಂಥ ಒಬ್ಬ ನಾಯಕ ಬರಬೇಕು ಅಂತ ಬಯಸ್ತಾರೆ ಅವ್ರ ಬಯಕೆ ಅದು. ಅಂದ್ರೆ ಅಂತ ಒಬ್ಬ ನಾಯಕ ಬಂದ್ರೆ ನಾವು ಉಚ್ಛ್ರಾಯ ಸ್ಥಿತಿಯಲ್ಲಿ ಇರ್ತೀವಿ, ಉಳಿದವರೆಲ್ಲರೂ ಮತ್ತೆ ಮನುಸ್ಮೃತಿ ಅದರಲ್ಲಿ ತರಬೇಕು ಅನ್ನೋದು ಅವ್ರ ಆಸೆ. ಅದಕ್ಕೋಸ್ಕರನೇ ಅವರು ಈ ಸಂವಿಧಾನ ಬೇಡ, ಈ ಸಂವಿಧಾನ ಬೇಡ, ಇದ್ರಲ್ಲಿ ಏನೋ ಒಂದು ಲೋಪ ಇದೆ, ಏನ್ ಲೋಪ ಇದೆ ಅಂತ ಹೇಳಲ್ಲ ಅವರು, ಆದ್ರೆ ಈ ಸಂವಿಧಾನ ಬೇಡ ಅಂತ ಹೇಳ್ತಾರೆ. ಸೊ ಇದು ಅವರ ಆ ಕಾಲದಿಂದ ಹಿಡಿದು ಈ ಕಾಲದ ತನಕ ಬದಲಾಗದಿರುವಂತ ನೇಚರ್ ಅದು. ಅದ್ರ ನಾವು ಬದಲಾಗುವಂತ ನೇಚರ್ ರೂಪಿಸ್ಕೊಂಡ ಕಾರಣ ಆಗಿ ನಾವೆಲ್ಲರೂ ಅಧಿಕಾರದಿಂದ ಹೀನರಾಗಿದ್ವಿ. ಸೊ ಇಲ್ಲಿ ಈ ಮನುಸ್ಮೃತಿಯ ಆಡಳಿತದಲ್ಲಿ ಯಾರ್ಯಾರು ಶಕ್ತಿವಂತರಾಗಿದ್ರು ಈ ಸಮುದಾಯಗಳಲ್ಲಿ, ಮಹಾರಾಷ್ಟ್ರದಲ್ಲಿ ಮಹರ್ ಸಮುದಾಯ ಇದೆಯಲ್ಲ, ಅದು ಮೂಲ ನಿವಾಸಿ ಸಮುದಾಯ. ಇಲ್ಲಿ ಆದಿ ದ್ರಾವಿಡರು ಅಂತ ಕರಿತೀವಲ್ಲ, ಹಂಗೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಮೂಲ ನಿವಾಸಿ ಸಮುದಾಯಗಳಿರ್ತವೆ. ಈ ಮೂಲ ನಿವಾಸಿ ಸಮುದಾಯಗಳಲ್ಲಿ ಮಹರ್ಗಳು ಅಲ್ಲಿನ ಮೂಲ ನಿವಾಸಿ ಸಮುದಾಯ, ಅವರೇನೆ ಮಹಾರಾಷ್ಟ್ರದ ಮೂಲ ನಿವಾಸಿ. ಅಂದ್ರೆ ಅದಕ್ಕೋಸ್ಕರನೇ ಮಹಾರಾಷ್ಟ್ರ ಅಂತ ಕರೆಯೋದು. ಈ ಮಹಾರಾಷ್ಟ್ರದಲ್ಲಿ ಇವರು ಶೌರ್ಯವನ್ನ ಹೊಂದಿದ್ದವರು ಅಂತ ಗೊತ್ತಾಗಿ ಶಿವಾಜಿ ಮತ್ತು ಬೇರೆ ಬೇರೆಯವರು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ತಮ್ಮ ಸೈನ್ಯಕ್ಕೆ ಸೇರ್ಸ್ಕೊತಾರೆ, ಬಲಶಾಲಿಗಳು ಇವರು ಅಂತ. ಆದ್ರೆ ಯಾವಾಗ ಈ ಬಾಜಿರಾಯನ ಕಾಲಕ್ಕೆ ಬರ್ತಾರೆ, ಬಾಜಿರಾಯನ ಕಾಲಕ್ಕೆ ಬಂದಾಗ ಈ ಮಹರ್ರನ್ನ ಸೈನ್ಯದಿಂದ ಕಿತ್ತಾಕ್ಬಿಡ್ತಾನೆ. ಇವ್ರು ಬೇಡ, ನಮಗೆ ಅಶುದ್ಧ, ಇವರು ಅಶುದ್ಧ ಅಂದ್ರೆ ಯಾವ ಮಟ್ಟಕ್ಕೆ ಅಶುದ್ಧ, ಹೆಂಗೆ ಇವ್ರು ನಿಷೇಧ ಹಾಕಿದ್ದು ಅಲ್ಲಿ ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಅಸ್ಪೃಶ್ಯರಾದವರು ಅಂದ್ರೆ ಅನ್ಟಚಬಲ್ಸ್ಗಳಾದವರು ಮೈ ಮೇಲೆ ಪೂರ್ತಿ ಬಟ್ಟೆ ಹಾಕೋಂಗಿಲ್ಲ, ಮತ್ತು ಅವರು ಸೊಂಟಕ್ಕೆ ಒಂದು ಕಸಬರಿಕೆ ಕಟ್ಕೋಬೇಕು, ಇಲ್ಲಿ ಒಂದು ಕತ್ತಿಗೆ ಒಂದು ಕಂಠ ಕಟ್ಕೋಬೇಕು. ಯಾಕೆ ಅಂತಂದ್ರೆ ಅವ್ರು ಎಲ್ಲೂ ಉಗುಳಂಗಿಲ್ಲ, ಅವ್ರ ಉಗುಳು ಅಪವಿತ್ರ. ನಾವೇನಾದ್ರು ತುಳಿದು ಬಿಟ್ರೆ ಅದು ನಮ್ಗೆ ಅಪವಿತ್ರ ಆಗುತ್ತೆ. ಅದಕ್ಕೋಸ್ಕರ ಅವ್ರ ಉಗುಳನ್ನ ಅವರೇ ಉಕ್ಕೊಂಡು ಸಾಯಂಕಾಲ ಆದ್ಮೇಲೆ ಎಲ್ಲೋ ಹೋಗಿ ಅದನ್ನ ಚೆಲ್ಕೋಬೇಕು ಅವರು. ಇನ್ನು ಅವ್ರು ನಡ್ಕೊಂಡು ಹೋದ್ರೆ ಅವ್ರ ಪಾದಗಳು ಹೆಜ್ಜೆಗಳ ಗುರುತು ಬಿದ್ದಂತ ನಾವು ಅದ್ರ ಮೇಲೆ ನಾವು ನಡೆದು ಬಿಟ್ರೆ, ಸೊ ಸವರ್ಣಿಯರು ನಡೆದ್ರೆ ನಾವು ಅಶುದ್ಧರಾಗಿ ಹೋಗ್ತೀವಿ, ಮೈಲಿಗಾಗಿ ಹೋಗ್ತೀವಿ ಅಂತ ಹೇಳಿ ಅವ್ರು ನಡೆದಂತ ಅವರ ಹೆಜ್ಜೆ ಗುರುತುಗಳನ್ನ ಅವರೇ ಅಳಿಸ್ಬೇಕು ಅಂದ್ರೆ ಅವ್ರಿಗೆ ಒಂದು ಕಸಬರಿಕೆ ಕಟ್ಕೋಬೇಕು, ಅದು ಆಟೋಮೆಟಿಕ್ ಆಗಿ ಗಳಿಸ್ಕೊ ಬರಬೇಕು. ಇನ್ನು ಊರೊಳಕ್ಕೆ ಏನಾದ್ರು ಬರ್ಬೇಕಂತ ಪರಿಸ್ಥಿತಿ ಇದ್ರೆ ಅಸ್ಪೃಶ್ಯರು ಅವರು ಬೆಳಗಿನ ಜಾವ ಇನ್ನು ಸೂರ್ಯ ಹುಟ್ಟಕ್ಕಿಂತ ಮೊದಲೇ ಬರಬೇಕು, ಅಥವಾ ಸೂರ್ಯ ಅಸ್ತ ಆದ್ಮೇಲೆ ಬರಬೇಕು. ಯಾಕೆಂದ್ರೆ ಅವ್ರ ನೆರಳು ಬೇರೆಯವ್ರ ಮೇಲೆ ಬಿದ್ದರೆ ಅವ್ರು ಅಪವಿತ್ರ ಹೋಗ್ತಾರೆ ಅಂತ. ಎಷ್ಟು ಕ್ರೂರ ಪದ್ಧತಿ ನೋಡಿದ್ದು. ಈ ಪದ್ಧತಿಯನ್ನ ನಾಚಿಕೆ ಇಲ್ದೇನೆ ಹೇಗೆ ಇದೊಂದು ಅದ್ಭುತವಾದಂತ ರಾಜ್ಯ ಅಂತ ಅವರು ಕೊಂಡಾಡ್ತಾರೋ ಈ ಬಾಜಿರಾಯನ ನನಗಂತೂ ಗೊತ್ತಾಗಿಲ್ಲ. ಅಥವಾ ಪುಷ್ಯಮಿತ್ರನಾಗ್ಲಿ ಇವರೆಲ್ಲರೂ ಹೆಂಗೆ ನಮ್ಮ ರಾಜರು ಅಂತ ಇವ್ರು ಕೊಂಡಾಡ್ತಾರೆ. ಈ ಅಸಮಾನ, ಅನ್ಯಾಯ, ಅಕ್ರಮ, ದೌರ್ಜನ್ಯದ ನೀತಿಯನ್ನ ಹೊಂದಿದ್ದಂತ ಇವ್ರನ್ನ ಹೆಂಗೆ ಇವ್ರನ್ನ ಮನುಷ್ಯರು ಅಂತ ಕರೀತಾರೆ. ಮಾನವ ಒಂದು ಲವಲೇಶವು ಮಾನವ ಪ್ರೇಮ ಇಲ್ಲದಂತ ಅವ್ರನ್ನ. ಸೊ ಹೀಗೆ ಅವರು ಮಠ ಇಲ್ಲ ಅಂದ್ರೆ ಸಂಜೆ ಅಥವಾ ಬೆಳಿಗ್ಗೆ ಇವೆರಡು ಅವಕಾಶ ಬಿಟ್ರೆ ಮಧ್ಯಾಹ್ನ ಹೊತ್ತೇನಾದ್ರು ಬರ್ಬೇಕು ಅಂದ್ರೆ ಮಠ ಮಧ್ಯಾಹ್ನದಲ್ಲಿ ನೆರಳು ಮೇಲೆ ಬೀಳ್ಬೇಕು, ಅವ್ರ ನೆರಳು ಅವ್ರ ಮೇಲೆ ಬೀಳ್ಬೇಕು ಅಂತ ಸಂದರ್ಭಕ್ಕೆ ಬರಬೇಕು. ಇನ್ನೂ ಒಂದು ವೇಳೆ ಬರಲೇಬೇಕು ಅಂತಂದ್ರೆ ಅವರು ಯಾತಕ್ಕಾದ್ರೂ ಊರೊಳಗಡೆಗೆ ಆಗ ಕೈಯಲ್ಲಿ ಒಂದು ದೊಣ್ಣೆ ಇಟ್ಕೊಂಡು ಅಲ್ಲಿಗೊಂದು ಗೆಜ್ಜೆ ಕಟ್ಕೊಂಡು, ಸ್ವಾಮಿ ನಾನು ಇಂಥ ಜಾತಿಯನ್ನು ಬರ್ತಾ ಇದ್ದೀನಿ, ದೂರ ಹೊರಟೋಗಿ ಅಂತ ಅವ್ನ ಗೆಜ್ಜೆ ಸೌಂಡ್ಗೆ ಇಲ್ಲೊಬ್ಬ ಅಸ್ಪೃಶ್ಯ ಬರ್ತಾ ಇದ್ದಾನೆ, ನಾವು ದೂರ ಹೊರಟೋಗ್ಬೇಕು, ಅವ್ನು ನೋಡ್ಬಾರ್ದು, ಅಪಶಕನಾಗೋಗುತ್ತೆ ಅಂತ ಅವರಿಗೆ ಎಚ್ಚರಿಕೆ ಕೊಟ್ಕೊಂಡು ಬರಬೇಕು ನಾವು. ಇಂಥ ಕ್ರೂರ ಪದ್ಧತಿಯನ್ನ ಸಾವಿರಾರು ವರ್ಷಗಳ ಕಾಲ ಈ ದೇಶವು ನಡೆಸ್ಕೊಂಡು ಬಂದಿದೆ. ನಾಚಿಕೆ ಪಟ್ಕೋಬೇಕು. ಯಾಕೆ ಇಂಥ ಕ್ರೂರ ಪದ್ಧತಿನ ನಾವು ನಡೆಸ್ಕೊಂಡಿದ್ದೀವಿ, ಮತ್ತೆ ಇವತ್ತಿಗೂ ಯಾಕೆ ಅಕಾರಣವಾಗಿ ನಾವು ಇವ್ರ ಮೇಲೆ ಹಿಂಗೆ ಜಾತಿ ವ್ಯವಸ್ಥೆನ ಏರಿದ್ದೀವಿ, ಯಾಕೆ ನಾನು ಶ್ರೇಷ್ಠ ಅವ್ನು ಕನಿಷ್ಠ ಅಂತ ನಾವು ಇದನ್ನ ಹೇಳ್ತಾ ಇದೀವಿ ಅಂತ ಎಜುಕೇಟೆಡ್ ಆಗಿರ್ತಕ್ಕಂಥ ಇವತ್ತಿನ ನವತರುಣರಿಗೆ ಅಥವಾ ತುಂಬಾ ವಿದ್ಯಾವಂತರು ಅನ್ನುವಂಥವ್ರಿಗೆ, ಪ್ರಜ್ಞಾವಂತರಿಗೆ ಇದು ಅನ್ನಿಸ್ಬೇಕು. ಆವಾಗ ಮಾತ್ರ ಅವ್ರ ಒಳಗಡೆ ಒಂದು ಮನುಷ್ಯ ಪ್ರಜ್ಞೆ ಜಾಗೃತವಾಗಿದೆ ಅಂತ ನಮಗನ್ಸುತ್ತೆ. ಸೊ ಅಂತ ಪದ್ಧತಿಯಲ್ಲಿ ಇವ್ರನ್ನ ಮಹರ್ ಸೈನಿಕರನ್ನ ತೆಗೆದಾಕಿದ ಮೇಲೆ ಒಂದ್ಸಲ ಹೋಗಿ ಆ ಮಹರ್ ರೆಜಿಮೆಂಟ್ನ ನಾಯಕ ನಮ್ಮ ಸಿದ್ದನಾಕ ಶೂರ ಅವನು ಹೋಗಿ ಒಂದ್ಸರಿ ಸಂಧಿ ಸ್ಥಾಪನೆ ಮಾಡಿ ಕೇಳ್ತಾನೆ, ಯಾರಾದ್ರೂ ಇವರು ಹೋಗ್ತಾನೆ ಅವನ್ನ ಬಾಜಿರಾಯನ್ ಭೇಟಿ ಮಾಡೋದಕ್ಕೆ. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಬ್ರಿಟಿಷರು ತಮ್ಮ ವಸಾಹತುಗಳನ್ನ ಶುರು ಮಾಡ್ಕೊಂಡಿರ್ತಾರೆ. ಎಲ್ಲ ಕಡೆನೂ ಅನೇಕ ಕಡೆ ಬಂದಿರ್ತಾರೆ ಬ್ರಿಟಿಷರು. ಎಂಟ್ರಿ ಆಗಿರ್ತಾರೆ 1600 1700 ಬಂದಿದ್ದಾರೆ. ಉತ್ತರ ಭಾರತದಿಂದ ಎಲ್ಲ ಒಂದೊಂದು ಕಡೆ ಆಕ್ರಮಿಸ್ಕೊಂಡು ಬರ್ತಾ ಇದ್ರು. ಈ ಭಾಗಕ್ಕೂ ಬರೋ ಸಂದರ್ಭ ಇದ್ದಾಗ ಇವರು ಹೋಗಿ ಕೇಳ್ತಾರೆ, ನಮ್ಮನ್ನ ಬ್ರಿಟಿಷರು ನಮ್ಮ ಸೈನ್ಯಕ್ಕೆ ಬಂದು ಕರಿತಾ ಇದ್ದಾರೆ, ಆದ್ರೆ ನಾವು ನಮ್ಮ ದೇಶವಾಸಿಗಳ ವಿರುದ್ಧ, ನೋಡ್ರಿ ಎಂತ ನಿಯತ್ತು, ನಮ್ಮ ದೇಶವಾಸಿಗಳ ವಿರುದ್ಧವಾಗಿ ನಾವು ಯುದ್ಧ ಮಾಡ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬ್ರಿಟಿಷರ ಹತ್ರ ಹೋಗಿಲ್ಲ, ನಿಮ್ಮ ಸೈನ್ಯಕ್ಕೆ ಮತ್ತೆ ನಾವು ಸೇರ್ಕೋತೀವಿ, ನಮ್ಮನ್ನು ದಯವಿಟ್ಟು ನಿಮ್ಮ ಸೈನ್ಯಕ್ಕೆ ಸೇರ್ಕೊಳ್ಳಿ, ನಿಮ್ಮ ಜೊತೆ ನಿಂತ್ಕೊಂಡು ನಾವು ಯುದ್ಧ ಮಾಡಿ ನಿಮಗೆ ಜಯ ತಂದು ಕೊಡ್ತೀವಿ ಮತ್ತು ಬ್ರಿಟಿಷರ್ನ ಈ ದೇಶದಿಂದ ಓಡಿಸೋದ್ರಲ್ಲಿ ನಾವು
ಪ್ರಾಣನಾದ್ರೂ ಕೊಟ್ಟು ನಿಮ್ ಕಾಪಾಡ್ತೀವಿ ಅಂತ ಕರೆ ಹೇಳ್ತಾನೆ ಅವನು. ಯಾರೋ ಸಿದ್ದನಾಕ. ಅದು ಕೇಳದಂತ ಬಾಜರ ಏನ್ ಹೇಳ್ತಾನೆ ಗೊತ್ತಾ, ನಾನು ನಿನ್ನ ಶೌರ್ಯದಿಂದ ಗೆದ್ದು ಇಲ್ಲಿ ಸಿಂಹಾಸನ ಆಕ್ರಮಿಸ್ಕೋಬೇಕಾ? ನಿನ್ನ ಮೊದಲು ಈ ಜಾಗಕ್ಕೆ ನಾನು ಭೇಟಿ ಮಾಡಕ್ ಬಿಟ್ನಲ್ಲ ಅವನನ್ನ ಮೊದಲು ಗಲ್ಲಿಗೇರಿಸ್ಬೇಕು. ಇವನು ಬಂದಿರೋ ಜಾಗವನ್ನ ಸಗಣಿ ಅಥವಾ ಗೋಮೂತ್ರ ಹಾಕಿ ಶುದ್ಧಗೊಳಿಸ್ರಿ ಅಂತ ಹೇಳಿ ಅವ್ನ ಆಚೆ ಕಳಿಸ್ತಾನೆ. ಅವ್ನು ಕೇಳ್ತಾನೆ ಒಂದೇ ಒಂದು ಮಾತು, ನೀವು ನನಗೇನು ಮಾಡಬೇಕಾಗಿಲ್ಲ, ನಮಗೆ ಪ್ರತಿಯಾಗಿ ನೀವು ನಮ್ಮ ಜನಗಳಿಗೆ ಒಂದು ಸ್ವಲ್ಪ ಮಾನವೀಯ ಅಂತಃಕರಣ ತೋರಿಸಿ, ನೀವು ಸಮಾನತೆ ಕೊಡಿ, ನಮಗೆ ಅಕ್ಷರ ಕೊಡಿ, ನಮಗೂ ಒಂದು ಘನತೆ ಗೌರವ ಇದನ್ನ ನಾವು ಈ ಜಗತ್ತು ತೋರಿಸ್ಬೇಕಾಗಿದೆ. ಹಂಗಾಗಿ ನಮ್ಮನ್ನು ನೀವು ಮನುಷ್ಯರಂಗೆ ನಡೆಸ್ಕೊಳ್ಳಿ ಸಾಕು ಅಂತಾನೆ. ಮನುಷ್ಯರಂಗೆಲ್ಲ ನಿಮಗೆ ಧರ್ಮಶಾಸ್ತ್ರಗಳು ಏನ್ ಹೇಳ್ತಾವೋ ಅದೇ ಪ್ರಕಾರವಾಗಿ ನೀವು ಗೆದ್ರು ಅಷ್ಟೇ, ನೀವು ಸೋತರು ಅಷ್ಟೇ, ನೀವು ನಮ್ಗೆ ಸಹಾಯ ಮಾಡಿದ್ರು ಅಷ್ಟೇ, ಮಾಡದಾರು ಅಷ್ಟೇ, ನೀವು ಎಷ್ಟೇ ಪ್ರಾಣಾರ್ಪಣೆ ಮಾಡಿಕೊಂಡು ನಮ್ಮ ಜೊತೆ ಇದ್ರೂ ಅಷ್ಟೇನೆ ನಿಮ್ಮ ಸ್ಥಾನಮಾನಗಳು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಇಂಥ ಡಿಮ್ಯಾಂಡ್ಸ್ ಇಟ್ಕೊಂಡು ನೀನು ನನ್ನ ಎದುರುಗಡೆ ನಿಂತ್ಕೊಳ್ಳೋಕ್ಕೆ ನಿನಗೆ ಎಷ್ಟು ಕೊಬ್ಬಿರ್ಬೇಕು ಅಂತೇಳಿ ಅವನ್ನ ಆಚೆ ಕಳಿಸ್ತಾನೆ. ಈ ಮಾತಿದೆಯಲ್ಲ, ನಿಮ್ಮ ಪ್ರಾಣ ಹೋದ್ರೂ ಸರಿ, ನಿಮ್ಮ ಧರ್ಮಶಾಸ್ತ್ರಗಳು ಏನು ಹೇಳ್ತಾವೋ ನಮ್ಮ ಧರ್ಮಶಾಸ್ತ್ರಗಳು ಅದರ ವಿರುದ್ಧವಾಗಿ ನಾವು ನಡ್ಕೊಳ್ಳಲ್ಲ, ಅದರಂತೆ ನಿಮ್ಮ ಜೀವನ ಇದ್ದೇ ಇರುತ್ತೆ, ನಿಮ್ಗೆ ಅಕ್ಷರನೂ ಕೆಲಸಲ್ಲ, ಏನು ಮಾಡಲ್ಲ ಅಂತ ಹೇಳ್ತಾನಲ್ಲ. ಈ ಮಾತು ರಕ್ತ ಕುದಿಯೋಂಗೆ ಮಾಡ್ಬಿಡ್ತೆ ಸಿದ್ದನಾಕನಿಗೆ. ಏನಪ್ಪ ನಮ್ಮ ಬದುಕು, ನಾವೇ ಪ್ರಾಣಾರ್ಪಣೆ ಮಾಡ್ಕೊಂಡ್ರು ಈ ಮನುಷ್ಯ ಹಿಂಗನ್ನ ಸಾಲದಕ್ಕೆ ನಾನು ನಿಂತಿರೋ ಜಾಗವನ್ನ ಅಪವಿತ್ರ ಅಂತ ಅಲ್ಲಿ ನನ್ನ ಎದುರುಗಡೆನೆ ಅದನ್ನ ಗೋಮೂತ್ರ ಹಾಕಿ ಸ್ವಚ್ಛಗೊಳಿಸಬೇಕು ಅಂತ ಆದೇಶ ಮಾಡ್ದ. ನನ್ನನ್ನು ಕರ್ಕೊಂಡ್ಬಂದವ್ರನ್ನ ನೇಣಿಗೆ ಹಾಕ್ಬೇಕು ಅಂತ ಅಲ್ಲಿ ಎಷ್ಟೊಂದು ದ್ವೇಷ ಇರಬೇಕು ಈ ಮನುಷ್ಯನಿಗೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟು ಮಹಾರ್ ಸೈನಿಕರಿಗೆ ಹೇಳ್ತಾರೆ ಹಿಂಗೆ ಎಂದ್ರು ನಮಗೆ ಅಂತ. ಆಮೇಲೆ ಏನು ಗತ್ಯಂತರ ಇದ್ದೇನೆ, ಇನ್ನೇನು ಮಾಡೋಕ್ಕಾಗಲ್ಲ, ನಾವು ನಮ್ಮ ಜೀವನ ಬರೀಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ರಿಟಿಷ್ ಸೈನ್ಯದಲ್ಲಿ ಇವರು ಸೇರ್ಕೋತಾರೆ. ಬ್ರಿಟಿಷರು ಮಹಾರ್ ರೆಜಿಮೆಂಟ್ ಅಂತ ಒಂದು ಇವ್ರಿಗೆ ಸೆಪರೇಟ್ ಆದಂತ ಒಂದು ರೆಜಿಮೆಂಟ್ ಮಾಡ್ತಾರೆ. ಆವತ್ತಿನ ಸಂದರ್ಭದಲ್ಲಿ ಬ್ರಿಟಿಷ್ ಮಹಾರ್ ರೆಜಿಮೆಂಟ್ನಲ್ಲಿ 500 ಜನ ಮಹಾರ್ ಸೈನಿಕರು ಇರ್ತಾರೆ ಸಿದ್ದನಾಕನ ಕ್ಯಾಪ್ಟನ್ಶಿಪ್ ಅಲ್ಲಿ. ಅವರಿಗೆ ಕ್ಯಾಪ್ಟನ್ ಸ್ಟಂಡನ್ ಅನ್ನೋನು ಇಡೀ ತಂಡಕ್ಕೆ ಕ್ಯಾಪ್ಟನ್, ಇವನು ಸೈನ್ಯಾಧಿಕಾರಿ ನಮ್ಮ ಸಿದ್ದನಾಕ. ಸೊ ಇವ್ರ ತಂಡಕ್ಕೆ ಕ್ಯಾಪ್ಟನ್ ಸ್ಟಂಡನ್. ಇವರಿರೋ ಸಂದರ್ಭದಲ್ಲಿ ಎಷ್ಟೋ ವರ್ಷ 1817 ಡಿಸೆಂಬರ್ 31ರಲ್ಲಿ ಒಂದು ಅವಕಾಶ ಸಿಕ್ಕುತ್ತೆ ಅವ್ರಿಗೆ. ಏನಂದ್ರೆ ಶಿರೂರಿಂದ ಒಬ್ಬ ಪತ್ರ ತಗೊಂಡ್ ಬರ್ತಾನೆ. ಶಿರೂರಿನ ಅವ್ರ ಲೆಫ್ಟಿನೆಂಟು ಒಂದು ಪತ್ರ ಕಳಿಸಿರ್ತಾನೆ, ನಮ್ಮನ್ನ ಸೋಲಿಸಬೇಕು ಅಂತ ಪೇಶ್ವೆಗಳು ಸುತ್ತುವರೆದಿದ್ದಾರೆ, ಹಾಗಾಗಿ ದಯಮಾಡಿ ನೀವೇನು ಯುದ್ಧಕ್ಕೆ ಹೋಗ್ಬೇಡಿ ಅವ್ರ ಜೊತೆಗೆ. ಅವರು ತುಂಬಾ ಸೈನ್ಯ ಬಲವನ್ನು ಹೊಂದಿದ್ದಾರೆ, 28,000 30,000 ಸೈನ್ಯ ಬಲ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಹಾಗಾಗಿ ನಾವು ಸಣ್ಣ ತುಕಡಿ ಇದೆ, ಅದು ಇಟ್ಕೊಂಡು ನೀವು ಯುದ್ಧ ಮಾಡೋಕ್ಕಾಗಲ್ಲ, ದಯವಿಟ್ಟು ಅವ್ರ ಜೊತೆಗೆ ಯುದ್ಧಕ್ಕೆ ಹೋಗ್ಬೇಡಿ, ಏನು ಮಾಡಬೇಡಿ, ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಪತ್ರ ಬಂದಿರುತ್ತೆ. ಇದನ್ನು ಓದ್ಬಿಟ್ಟು ಸ್ಟಂಡನ್ ಓದುವಾಗ ಕೇಳ್ಕೊಂಡಂತ ಸಿದ್ದನಾಕ, ಸ್ವಾಮಿ ದಯವಿಟ್ಟು ಈ ಯುದ್ಧವನ್ನ ಮಾಡಕ್ ನಮಗೆ ಅವಕಾಶ ಕೊಡಿ. ಏನಪ್ಪ ನೀನು ಗುಚ್ಚಿಡ್ತೀನೋ, ನಾವು ಇರೋರು 500 ಜನ, ನಾವು ಅವರು 30,000 ಜನ ಇದಾರಂತೆ, 30,000 ಜನ ಇರಲಿ 60,000 ಜನ ಇರಲಿ, ನಾವು 500 ಜನ ಸತ್ರು ಸರಿಯೇ, ನಾವು ಈ ಯುದ್ಧ ಮಾಡಲೇಬೇಕು ಅಂತ ಹಠ ಮಾಡ್ತೀನಿ ಸಿದ್ದನಾಕ. ಹಠ ಮಾಡಿದ್ಮೇಲೆ ಇವನು ಗತ್ಯಂತರ ಇಲ್ಲ, ಸ್ಟಂಡನ್ ಕರ್ಕೊಂಡ್ ಬರ್ತಾನೆ. ಎಲ್ಲಿಂದ? ಈ ಭೀಮಾ ತೀರದ ಹತ್ರ ಬಂದು ಬೀಡ್ಬಿಟ್ರದವರು ಪೇಶ್ವೆಗಳು 30,000 ಜನ, ಕುದುರೆ ಸೈನ್ಯ, ಆನೆ ಸೈನ್ಯ, ಕಾಲಾಳುಗಳು, ಬಿಲ್ಲು ಬಾಣ ತಜ್ಞರು ಎಲ್ಲರೂ ಇದ್ದಾರೆ ಈ ಸೈನ್ಯದಲ್ಲಿ. ಇವರಲ್ಲಿ ಒಂದಷ್ಟು ಮುದ್ದು ಗುಂಡುಗಳಿದ್ದಾವೆ, ಒಂದು ಪಿರಂಗಿ ಇದೆ, ಜೊತೆಗೆ ಒಂದಷ್ಟು ಗನ್ಗಳು ಕೊಟ್ಟಿರೋರ ಹತ್ರ, ಅಷ್ಟೇ ಇವ್ರ ಹತ್ರ ಇದ್ದದ್ದು. ನಡ್ಕೊಂಡು ಬರಬೇಕು ಅಲ್ಲಿಂದ ಬರೋದಕ್ಕೊಂದು ವಾಹನದ ವ್ಯವಸ್ಥೆ ಇಲ್ಲ ಅವರಿಗೆ. ಅವ್ರು ಇದ್ದಂಥ ಶಿರೂರ್ ಒಂದು ಆ ಇದ್ದ ಜಾಗದಿಂದ ಭೀಮಾ ತೀರಕ್ಕೆ 22 ಕಿಲೋಮೀಟರ್ ಅಷ್ಟು ಇರ್ತಾರೆ. ರಾತ್ರಿ ನಡ್ಕೊಂಡ್ ಬರ್ತಾರೆ. ಇವತ್ತು ಹೋಗ್ಲೇಬೇಕು, ನಾವು ಯುದ್ಧ ಮಾಡ್ಲೇಬೇಕು ಅಂತ. ಒಂದು ನೀರಿಲ್ಲ, ಅನ್ನ ಇಲ್ಲ, ಇವ್ರು ಒಳಗಡೆ ಇದ್ದದ್ದೇನು ಕೆಚ್ಚು, ಈ ನನ್ನ ಮಕ್ಕಳನ್ನ ಬಿಡಲೇಬೇಕು, ಪ್ರಾಣ ಹೋದ್ರು ಸರಿ. ಈಗ ನಮ್ಗೆ ಸರಿಯಾಗಿರೋ ಅವಕಾಶ ಸಿಕ್ಕಿದೆ, ನಮ್ಮನ್ನ ಇವನು ನನ್ನ ಶೌರ್ಯದಿಂದ ನೀನು ಗೆಲ್ಲಬೇಕಂತ ಅನ್ನಲ್ವಾ, ನಿಮ್ಮ ಶೌರ್ಯದಿಂದ ಬಳಸಿ ನಾನು ಗೆದ್ದು ಸಾಮ್ರಾಜ್ಯ ಆಳ್ಬೇಕು, ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಲ್ಲ. ಇಂಥ ಒಬ್ಬ ಬಾಜಿರಾಯನಿಗೆ ನಾವು ಪಾಠ ಕಲಿಸ್ಲೇಬೇಕು. ಯಾರು ಧೃತಿಗೇಳ್ಬೇಡಿ. ಅನ್ನ ಹಸುವು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ನಮಗೆ ಸ್ವಾಭಿಮಾನ ಇಂಪಾರ್ಟೆಂಟು, ಘನತೆ ಇಂಪಾರ್ಟೆಂಟು, ಆತ್ಮಗೌರವ ಇಂಪಾರ್ಟೆಂಟು. ಹಾಗಾಗಿ ಈ ಯುದ್ಧವನ್ನ ನೀವು ಆತ್ಮಗೌರವದ ಯುದ್ಧ ಅಂತ ಕರೀರಿ. ಜಗತ್ತಿನ ಎಲ್ಲ ಯುದ್ಧಗಳು ಒಂದು ಹೆಣ್ಣಿಗೋಸ್ಕರ ನಡೆದಿರುತ್ತೆ, ಇಲ್ಲ ಒಂದು ಹೊಣ್ಣಿಗೋಸ್ಕರ ನಡೆದಿರುತ್ತೆ, ಇಲ್ಲ ಒಂದು ಮಣ್ಣಿಗೋಸ್ಕರ ನಡೆದಿರುತ್ತೆ, ಅಥವಾ ರಾಜ್ಯದ ಸ್ಥಾಪನೆಗೋಸ್ಕರ ಅಪಾಪಿಗೋಸ್ಕರ ಯುದ್ಧ ನಡೆದಿದೆ. ಎಲ್ಲ ಚರಿತ್ರೆಯಲ್ಲಿ ಓದಿದ್ರಿ ನೀವು. ಆದ್ರೆ ಸ್ವಾಭಿಮಾನಕ್ಕೋಸ್ಕರ ಮತ್ತು ಆತ್ಮಗೌರವಕ್ಕೋಸ್ಕರ ನಡೆದಂತ ಒಂದೇ ಒಂದು ಯುದ್ಧ ಅಂದ್ರೆ ಅದು ಕೋರೆಗಾಂವ್ ಯುದ್ಧ. ಅದು ಕೇವಲ ಆತ್ಮಗೌರವಕ್ಕೋಸ್ಕರ, ಇನ್ಯಾರನ್ನು ಗೆಲ್ಲಿಸಬೇಕು ಅಂತಲ್ಲ, ಇನ್ನೇನು ಸಂಪತ್ತು ಬರುತ್ತೆ ಅಂತಲ್ಲ, ಅಥವಾ ಗೆದ್ದು ನಮಗೆ ರಾಜ್ಯ ಸಿಕ್ಕುತ್ತೆ ಅಂತಾನು ಇರಲಿಲ್ಲ ಅವ್ರಿಗೆ. ಸ್ಪಷ್ಟತೆ ಇತ್ತು ಅವ್ರಿಗೆ. ನಮ್ಮ ಸ್ವಾಭಿಮಾನವನ್ನ ಸಾಬೀತುಪಡಿಸಬೇಕು ನಾವು, ನಮ್ಮ ಆತ್ಮಗೌರವಕ್ಕೆ ಪೆಟ್ಟು ಕೊಟ್ಟವರಿಗೆ ನಾವು ಉತ್ತರ ಕೊಡಬೇಕು ಅಂತ ಹೇಳಿ ಸಿದ್ದನಾಕ ಸಿದ್ಧಾಗಿ ಅವತ್ತು ಬರ್ತಾನೆ. ಅವತ್ತು ಬಂದು ರಾತ್ರಿಯೆಲ್ಲ ನಡ್ಕೊಂಡು ಬಂದು ಬೀಡ್ಬಿಡ್ತಾರೆ. ಬೆಳಿಗ್ಗೆ ಜಾವ ಯುದ್ಧ ಶುರು ಆಗುತ್ತೆ. 12 ಗಂಟೆಗಳ ಸತತ ಯುದ್ಧ. 12 ಗಂಟೆಗಳ ಸತತ ಯುದ್ಧದಲ್ಲಿ ಏನು ರಣರೋಚಕವಾಗಿ ಮಾಡ್ತಾರೆ ಅಂದ್ರೆ, ಇವ್ರ ಕಣ್ಣಿಗೆ ಒಬ್ಬೊಬ್ರು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರ್ತಾರೆ ಕಾಣಿಸ್ತಾರೆ. ಒಬ್ಬೊಬ್ರಿಗೆ 600 ಜನ, 500 ಜನಕ್ಕೆ 30,000 ಜನ ಅಂದ್ರೆ ಒಬ್ಬೊಬ್ರು 600 ಜನಕ್ಕೆ ಫೈಟ್ ಕೊಡ್ಬೇಕು ಅವರು. ಆ ಮಟ್ಟದ ಶೌರ್ಯದ ಕೆಲವರು ಸತ್ತೋಗ್ಬಿಡ್ತಾರೆ ಮಹಾರ್ ಟೀಮಲ್ಲಿ, ಮಹಾರ್ ರೆಜಿಮೆಂಟ್ ಅಲ್ಲಿ ಸತ್ತೋದ್ರು ಕೂಡ ಉಳಿದವ್ರಿಗೆ ಎದೆ ಗುಂದೇರಂಗೆ ಅವ್ನು ಹಂಗೂ ಕಡೆಗೂ ಸ್ಟಂಟನ್ನು ವಾಪಸ್ ಬಂದ್ಬಿಡಿ, ನಿಮ್ ಪ್ರಾಣ ಇಂಪಾರ್ಟೆಂಟ್, ನಮಗೆ ಹೋಗ್ಬೇಡಿ ಅಂತ ಕೇಳ್ತಾನೆ. ಈ ತರ ನಮಗೆ ಏಡಿ ತರದ ಮಾತಾಡ್ಬೇಡಿ ನೀವು, ದಯವಿಟ್ಟು ನಾವೆಲ್ಲರೂ ಸತ್ರು ಸರಿ, ನಾವು ತೀರ್ಮಾನ ಮಾಡ್ಬಿಡ್ತೀವಿ, ನಾವು ಈ ಯುದ್ಧ ಮಾಡೇ ತೀರ್ತೀವಿ ನಾವು ಅಂತೇಳಿ ಸಿದ್ದನಾಕ ಮುನ್ನುಗ್ತಾನೆ.
ಯಾವನೊಬ್ಬ ಸೈನ್ಯಾಧಿಕಾರಿ ಇರ್ತಾನೆ ಅಲ್ಲಿ ಆ ಪೇಶ್ವೆಗಳ ತಂಡದಲ್ಲಿ, ಮುಖ್ಯ ಸೈನ್ಯಾಧಿಕಾರಿ ಅವನ ತಲೆಯನ್ನ ಸಿಗದಾಕ್ಬಿಡ್ತಾನೆ ಒಂದು ಹಂತದಲ್ಲಿ. ಸಿಗದಾಕ್ಬಿಟ್ಟು ತಲೆ ರುಂಡ ಬೇರೆ ಮುಂಡ ಬೇರೆ ಮಾಡಿ ಅವನ ಕತ್ತನ್ನ ಇದನ್ನ ಶಿರವನ್ನ ಕಡ್ಡಿಗೆ ಚುಚ್ಕೊಂಡು ನಾವು ಗೆಲ್ತೀವಿ ಮುನ್ನುಗ್ಗಿ ಅಂತೇಳಿ ಶೌರ್ಯದಿಂದ ಕರೆ ಕೊಟ್ಟ ಮೇಲೆ ಎಲ್ಲರೂ ನುಗ್ಗಿ ಬಗ್ಗು ಬಿಡ್ದಾಕ್ಬಿಡ್ತಾರೆ. ಸುಮಾರು 28,000 ಜನ ನೆಲಸಮ ಹೋಗ್ತಾರೆ ಅಲ್ಲಿ. ಇವನು ಯಾರು ಪೇಶ್ವೆ ಬಾಜಿರಾಯ ಎದ್ನೋ ಬಿದ್ನೋ ನಾವು ಬದುಕಿದ್ರೆ ಸಾಕು ಅಂತೇಳಿ ಎಲ್ಲೂ ಮರಮಾಸದಲ್ಲಿ ಮುಖ ಮುಚ್ಕೊಂಡು ಓಡ್ಬಿಡ್ತಾನೆ. ಇದು ಅದ್ಭುತವಾದಂಥ ಯುದ್ಧ. ಇದೊಂದು ಯುದ್ಧ ನಡೀತು. ಜಯ ಸಿಕ್ಕಿದ ಮೇಲೆ ಬ್ರಿಟಿಷರೇ ಕಂಗಾಲ ಹೋಗ್ತಾರೆ. ಏನಪ್ಪ 500 ಜನ. ಆವಾಗ ಗೊತ್ತಾಗುತ್ತೆ ಬ್ರಿಟಿಷರಿಗೆ ಈ ದೇಶದ ಜಾತೀಯತೆ ಅಂತಕ್ಕಂಥದ್ದು ಎಷ್ಟು ಕ್ರೌರ್ಯವನ್ನು ಉಂಟು ಮಾಡಿದೆ ಮತ್ತು ಎಷ್ಟು ಅನ್ಯಾಯವನ್ನು ಬಗೆದಿದೆ ಈ ಜನಗಳಿಗೆ. ಇದು ಈ ಜನರ ಆಕ್ರೋಶ ಅಂತ ಅರ್ಥ ಆಗುತ್ತೆ ಅವರಿಗೆ. ಆ ಯುದ್ಧದಿಂದ ಪೇಶ್ವೆ ಸಾಮ್ರಾಜ್ಯ ನಾಶ ಆಗುತ್ತೆ. ಅಲ್ಲಿಂದ ಬ್ರಿಟಿಷ್ ಸಾಮ್ರಾಜ್ಯ ಬರುತ್ತೆ. ಇಡೀ ದಕ್ಷಿಣ ಭಾರತದಲ್ಲಿ ಕೇವಲ ಬರೀ ಪೇಶ್ವೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತವನ್ನು ಬ್ರಿಟಿಷರು ಆಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯುದ್ಧ ಅದು. ಆ ಯುದ್ಧದಿಂದಾಗಿ ಅವರಿಗೆ ವಿಸ್ತರಣೆ ಸಿಕ್ತು. ನಮಗೇನು ಸಿಕ್ತು? ನಮಗೆ ಅವತ್ತು ಆತ್ಮಾಭಿಮಾನ ಸಿಕ್ತು, ಗೌರವ ಸಿಕ್ತು, ಮತ್ತು ಮಹಾರರು ಎಷ್ಟು ಶ್ರಮಜೀವಿಗಳನ್ನು ಸಿಕ್ತು, ಮತ್ತು ಎಂಥ ಆಕ್ರೋಶದಿಂದ ಯುದ್ಧ ಮಾಡಬಲ್ಲರು ಇವರು, ಮತ್ತು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಪ್ರಾಣನಾದರೂ ಕೊಡ್ದೇನೆ, ಇವರು ಪ್ರಾಣನಾದರೂ ಕೊಟ್ಟು ಪ್ರಾಣ ಲೆಕ್ಕಿಸ್ದೇನೆ ಯುದ್ಧ ಮಾಡ್ತಾರೆ, ಹೋರಾಡ್ತಾರೆ ಅನ್ನೋದು ಶುರುವಾಯಿತು. ಅದರಿಂದ ಆಚೆಗೆ ಒಂದು ದೊಡ್ಡ ಕ್ರಾಂತಿ ಭಾರತದಲ್ಲಿ ಶುರುವಾಗುತ್ತೆ. ಆ ಕ್ರಾಂತಿ ಶುರುವಾದ ಮೇಲೇ ಭಾರತದಲ್ಲಿ ಎಲ್ಲ ಥರದ ಚಳುವಳಿಗಳು ಶುರುವಾಗಿದ್ದು. ಜ್ಯೋತಿಬಾ ಫುಲೆ ಅವರ ಸತ್ಯಶೋಧಕ ಸಮಾಜ ಚಳವಳಿ ಅಲ್ಲೇ ಶುರುವಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲೇ ಹುಡ್ತಾರೆ ಮಹಾರಾಷ್ಟ್ರದಲ್ಲಿ. ಮಾತೆ ಸಾವಿತ್ರಿಬಾಯಿ ಫುಲೆ ಇವರೆಲ್ಲರ ಅಕ್ಷರ ಕ್ರಾಂತಿಗೆ ನಾಂದಿ ಆಡಿದ್ದು ಈ ಯುದ್ಧದ ಬ್ಯಾಕ್ಗ್ರೌಂಡ್ ಇದು. ಸೊ ಅಲ್ಲಿಂದ ನಮಗೆ ಒಂದು ಓಪನ್ ಆಗುತ್ತೆ, ಏನೋ ಒಂದು ನ್ಯಾಯಕ್ಕೆ, ಸಾಮಾಜಿಕ ನ್ಯಾಯಕ್ಕೆ ಒಂದು ಬಾಗಿಲು ಓಪನ್ ಆಗುತ್ತಲ್ಲ, ಇದು ಅದರ ನಂತರದ ಬೆಳವಣಿಗೆಗಳು. ಆಮೇಲೆ ಇದನ್ನ ಬಾಬಾ ಸಾಹೇಬರು ಯಾವಾಗ ಇದನ್ನ ಕಂಡು ಈ ಯುದ್ಧದ ಚರಿತ್ರೆಯನ್ನ ಮುಚ್ಚಿ ಹಾಕ್ಬಿಟ್ಟಿದ್ದಾರೆ ಒಂದು ಇದಾಗಿ. ಎಲ್ಲೂ ದಾಖಲೆ ಆಗದೇನೆ. ಆದ್ರೆ ಯಾರೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಅದನ್ನ ದಾಖಲೆ ಮಾಡಿರ್ತಾನೆ ಒಂದು ಪುಸ್ತಕದ ರೂಪದಲ್ಲಿ. ಹಿಂಗಾಯ್ತು ಯುದ್ಧದ ಒಂದು ಸನ್ನಿವೇಶಗಳು ಹಿಂಗಿತ್ತು ಅಲ್ಲಿ, ಇಂಥ ಒಂದು ರೋಚಕ ಯುದ್ಧವನ್ನು ನನ್ನ ಜೀವನದಲ್ಲಿ ನಾನು ನೋಡೇ ಇರಲಿಲ್ಲ, ಅಂಥ ಒಂದು ರೋಚಕ ಯುದ್ಧವನ್ನ ಈ 500 ಜನ ಮಹಾರು ಸೈನಿಕರು ಪೇಶ್ವೆಗಳ ವಿರುದ್ಧ ಮಾಡಿದ್ರು ಅಂತ ಬರೆದಿಟ್ಟಿರ್ತಾನೆ. ಅದೆಲ್ಲೋ ಸಿಕ್ಕಿ ಬಾಬಾ ಸಾಹೇಬ್ 1920 ಲಂಡನ್ ಲೈಬ್ರರಿಯಲ್ಲಿ ಅಧ್ಯಯನ ಮಾಡುವಾಗ ಅವ್ರಿಗೆ ಈ ಕೃತಿ ಸಿಗುತ್ತೆ. ಅದನ್ನು ಓದ್ಬಿಟ್ಟು ಅರೇ ನನ್ನ ಜನರ ಶೌರ್ಯ ಇಷ್ಟೊಂದು ಅದ್ಭುತವಾಗಿದೆಯಲ್ಲ, ನಾನು ಹುಟ್ಟದಂತ ನಾಡ್ಲಿ ಅಂತೇಳಿ ವಾಪಸ್ ಬರ್ತಾರೆ. ಎಲ್ಲಿರ್ಬೋದು ಅದು ಕೋರೆಗಾಂವ್ನಲ್ಲಿ ನೋಡ್ಬೇಕಲ್ಲ, ಯಾಕಂದ್ರೆ ಸ್ತೂಪ ಕಟ್ಸಿರ್ತಾರಲ್ಲ ಈ ಜಯದ ಸಂಕೇತವಾಗಿ ಒಂದು ಕೋರೆಗಾಂವ್ ಸ್ತೂಪ ಕಟ್ಟಿಸಿ 22 ಜನ ಯಾರು ಸತ್ತೋದ್ರು ಅವ್ರ ಹೆಸರನ್ನೆಲ್ಲ ಬರೆದು ಅಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ, ಅದ್ಭುತವಾದ ಗೌರವ ಸಲ್ಲಿಸ್ತಾರೆ. ಆವಾಗ ಗೊತ್ತಾಗುತ್ತೆ ಅವ್ರಿಗೆ ಬ್ರಿಟಿಷರು ಎಷ್ಟರ ಮಟ್ಟಿಗೆ ನಮ್ಮ ಗೌರವ ಸಲ್ಲಿಸ್ತಾರೆ, ನಮ್ಮ ಶೌರ್ಯವನ್ನ ಕೊಂಡಾಡ್ತಾ ಇದ್ದಾರೆ. ಇವರು ನಮ್ಮ ಶೌರ್ಯವನ್ನು ಲೇವಡಿ ಮಾಡ್ತಾರೆ, ಆದರೆ ಬ್ರಿಟಿಷರು ನಮ್ಮ ಶೌರ್ಯವನ್ನು ಕೊಂಡಾಡ್ತಾರೆ ಮತ್ತು ನಮ್ಮ ಶೌರ್ಯಕ್ಕೆ ತಕ್ಕ ಅಂತ ಇನಾಮ್ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಬದುಕಿದವ್ರಿಗೆಲ್ಲರಿಗೂ ಸತ್ತವ್ರ ಹೆಸರಿನಲ್ಲಿ ಒಂದು ಸ್ಮಾರಕವನ್ನು ಸ್ಥಾಪನೆ ಮಾಡಿರ್ತಾರೆ. ಅದು ಮಾಡಿದ್ಮೇಲೆ ಮುಚ್ಚೋಯ್ತು. ಆವಾಗ ಬಾಬಾ ಸಾಹೇಬರು ಓದಿ ಅದನ್ನು ತಗೊಂಡು ಬರ್ತಾರೆ, ಭಾರತಕ್ಕೆ ಬಂದು ಹುಡುಕ್ತಾರೆ ಅದನ್ನ ಎಲ್ಲಿ ಕೋರೆಗಾಂವ್ ಹತ್ರ ಅಂತ. ಎಲ್ಲ ಗಿಡಗಂಟೆಗಳೆಲ್ಲ ಬೆಳ್ಕೊಂಡು, ಕಸ ಎಲ್ಲ ಬೆಳ್ಕೊಂಡು, ಈ ಲಂಟಾನ ಗಿಡಗಳೆಲ್ಲ ಬೆಳ್ಕೊಂಡು ಕಾರ್ತರ ಆಗಿ ಎಲ್ಲೋ ಒಂದು ಸ್ತೂಪ ಇದೆ, ಕುರುಹುಗಳೇ ಸಿಗಲ್ಲ. ಆಮೇಲೆ ಹೆಂಗೋ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಬಾಬಾ ಸಾಹೇಬರು ಖುದ್ದು ನಿಂತು ಆ ಜಾಗದಲ್ಲಿ ನೋಡಿದ್ರೆ ಅದ್ಭುತವಾದಂಥ ಒಂದು ಪ್ರತಿಮೆ ಇದೆ ಅಲ್ಲಿ, ಅಂದರೆ ಕೋರೆಗಾಂವ್ ಸ್ತೂಪ. ಆ ಸ್ತೂಪ ನೋಡಿದ್ಮೇಲೆ ಅಲ್ಲೆಲ್ಲನೂ ಕ್ಲೀನ್ ಮಾಡಿದ್ಮೇಲೆ ಅಂಬೇಡ್ಕರ್ ಅವರು ಅವತ್ತು ಎಲ್ಲರೂ ಕರೆಸಿ ಮಾತಾಡ್ತಾರೆ, ಇದು ನಮ್ಮ ಶೌರ್ಯದ ಸಂಕೇತ ಅಂತ. ಆವತ್ತಿಂದ ಅಂಬೇಡ್ಕರ್ ಅವರು ಪ್ರತಿ ವರ್ಷವೂ ಜನವರಿ 1ನೇ ತಾರೀಕು ಎಲ್ಲೇ ಇದ್ರು, ಯಾಕಂದ್ರೆ ಜನವರಿ 1ನೇ ತಾರೀಕು ಗೆದ್ದು ಭೀಮ ತೀರದಲ್ಲಿ ಅವರೆಲ್ಲರೂ ಭೀಮ ನದಿಯಲ್ಲಿ ಆನಂದವಾಗಿ ಜೈಕಾರ ಹಾಕೊಂಡು ಮಿಂದೇಳ್ತಾರೆ. ಅವರು ಅವಾಗ ಜಯದಲ್ಲಿ ಮಿಂದೇಳ್ತಾರೆ ಮತ್ತು ಆಯಾಸನೆಲ್ಲ ಹೋಗಿಸ್ಕೊತಾರೆ ಅವರು, ಯಾರು ನಮ್ಮ ಸಿದ್ದನಾಕನ ಟೀಮ್. ಸೊ ಅದನ್ನ ಹೇಳಿ ಬಾಬಾ ಸಾಹೇಬರು ಪ್ರತಿ ವರ್ಷ ಜನವರಿ 1ನೇ ತಾರೀಕು ಎಲ್ಲೇ ಇದ್ರು, ಜಗತ್ತಿನ ಯಾವ ಮೂಲೆಯಲ್ಲಿದ್ರು ನಾನು ಇಲ್ಲಿ ಬರ್ತೀನಿ ಅಂತೇಳಿ ಬಂದು ಅವ್ರಿಗೆ ಗೌರವ ಸಲ್ಲಿಸ್ತಿರ್ತಾರೆ. ನನ್ನ ಜನ ಶೌರ್ಯದ ಸಂಕೇತ, ಆತ್ಮಗೌರವದ ಸಂಕೇತ ಅಂತ. ಒಂದ್ಸರಿ 1927ರಲ್ಲಿ ಬಾಬಾ ಸಾಹೇಬರು ಲಂಡನ್ಲಿರುವಾಗ ಇಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಈ ಇತಿಹಾಸದ ಅರಿವಿಲ್ಲದೆ ಇರತಕ್ಕಂಥ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಇಲ್ಲೂ ಮಹಾನ್ ರೆಜಿಮೆಂಟ್ನ ಡಿಸಾಲ್ವ್ ಮಾಡ್ತಾರೆ ಭಾರತದಲ್ಲೂ. ಆವಾಗ ಇಲ್ಲಿನ ಸೈನಿಕರೆಲ್ಲ ನಮಗೆ ಸರ್ಕಾರದ ಕೆಲಸ ಅಂತ ಇದ್ರೆ ಅದೊಂದೇ ಒಂದು ನಮಗೆ ಇರೋದು ಸೈನ್ಯ ಬಿಟ್ಟು ನೆಲ್ಲೂ ಸಿಗಲ್ಲ. ನಮಗೆ ಇಲ್ಲಿನ ಮೂಲ ನಿವಾಸಿ ಜನಗಳನ್ನ ಸೈನ್ಯಕ್ಕೆ ಮಾತ್ರ ಸೇರ್ಸ್ಕೊತಾರೆ, ಯಾಕಂದ್ರೆ ಬಲಶಾಲಿಗಳು ಇವರು ಮತ್ತು ಇವ್ರ ಹತ್ರ ಕೆಚ್ಚಿದೆ, ಇವ್ರ ವಿರುದ್ಧ ಎತ್ಕಟ್ಬೋದ ಕಾರಣಕ್ಕೋಸ್ಕರ ಬ್ರಿಟಿಷರ ಐಡಿಯಾ ಅದು. ಹಂಗಾಗಿ ಸೇರ್ಸ್ಕೊತಿದ್ರು. ಒಂದು ಸರ್ಕಾರಿ ಕೆಲಸ ಇತ್ತು. ಬಾಬಾ ಸಾಹೇಬ್ರ ತಾತ ಮಾಲೋಜಿ ಸಕ್ಪಾಲ್ ಅವರು ಸೈನ್ಯದಲ್ಲಿದ್ದರು, ಬಾಬಾ ಸಾಹೇಬ್ರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಸೈನ್ಯದಲ್ಲಿದ್ದರು. ಅಂದ್ರೆ ಸೈನ್ಯದಿಂದನೇ ಅವ್ರ ಜೀವನ ಕ್ರಮ ನಡೀತಾ ಇತ್ತು ಆ ಭಾಗದಲ್ಲಿ. ಹಾಗಾಗಿ ಈಗ ಸೈನ್ಯದಿಂದ ಕಿತಾಕಿದ್ರಲ್ಲ ಅಂತ ಎಲ್ಲ ಸೈನಿಕರು ಸ್ಟ್ರೈಕ್ ಮಾಡ್ತಿರ್ತಾರೆ. ಸೈನಿಕರು ಕಿತಾಕಿದ್ರೆ ಅನ್ನೋ ವಿಷಯ ಬಾಬಾ ಸಾಹೇಬ್ರು ಗೊತ್ತಾಗುತ್ತೆ, ಬರ್ತಾರೆ. ಬಂದ್ಬಿಟ್ಟು ಸೈನಿಕರ ಒಂದು ಧರಣಿಗೆ ಅವರು ಸೇರ್ಕೊಳ್ತಾರೆ. ಬಾಬಾ ಸಾಹೇಬ್ರು ಸೇರ್ಕೊಂಡು ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳನ್ನೇ ಕರೆಸಿ ಮಾತಾಡ್ತಾರೆ ಬಾಬಾ ಸಾಹೇಬ್ರ ಮಾತಿಗೆ ಎಷ್ಟು ಮೌಲ್ಯ ಇದೆ ಅದಕ್ಕೆ ನೋಡ್ರಿ. ಈ ಇತಿಹಾಸ ಇಡೀ ಕಥೆನ ಹೇಳ್ತಾರೆ. 1818ರಲ್ಲಿ ಕಥೆ ಏನಾಯ್ತು, 1917ರಲ್ಲಿ ಎಂತ ಯುದ್ಧ ಮಾಡಿದ್ರು ಮಹಾರರು. ಅಂತ ಮಹಾರಗಳು ನಿಮಗೆ ಈ ದೇಶದಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೆ, ವಸಾಹತುಗಳನ್ನ ಸ್ಥಾಪನೆ ಮಾಡೋದಕ್ಕೆ ಕಾರಣ ಆದಂಥವ್ರನ್ನ
ಇವತ್ತು ನೀವು ಸೈನ್ಯದಿಂದ ಡಿಸಾಲ್ವ್ ಮಾಡ್ತಿದ್ದೀರಾ, ಇದು ನಿಮ್ಗೆ ಅನ್ಯಾಯ ಅನ್ಸಲ್ವಾ? ನಿಮಗೂ ಈಗ ಜಾತಿವಾದಿ ಹಿಂದೂಗಳಿಗೂ ಯಾವ್ದಾದ್ರು ವ್ಯತ್ಯಾಸ ಇದೆ ಅಂತ ಅಂಬೇಡ್ಕರ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಬ್ರಿಟಿಷರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ಮನವರಿಕೆ ಆಗಿ ಮತ್ತೆ ಮಹಾರ್ ರೆಜಿಮೆಂಟ್ನ ತಗೊಳ್ತಾರೆ. ಮಹಾರ್ ರೆಜಿಮೆಂಟ್ ಅಗೈನ್ ಜಾಯಿನ್ ಟು ದಿ ಬ್ರಿಟಿಷ್ ಆರ್ಮಿ. ಇವತ್ತಿಗೂ ಇಂಡಿಯನ್ ಆರ್ಮಿನಲ್ಲಿ ಮಹಾರ್ ರೆಜಿಮೆಂಟ್ ಇದೆ, ಈಗಲೂ ಮಹಾರ್ ರೆಜಿಮೆಂಟ್ ಇವತ್ತಿಗೂ ಇದೆ. ದಟ್ ಇಸ್ ದ ಪವರ್ ಆಫ್ ಮಹಾರ್ ರೆಜಿಮೆಂಟ್. ಅಲ್ಲಿಂದ ಆಚೆಗೇನೆ ಭಾರತದಲ್ಲಿ ಎಲ್ಲ ಕ್ರಾಂತಿಗಳಿಗೂ ಅದೊಂದು ಬೇಸದು. ಅಂದ್ರೆ ಈ ದೇಶದ ಮೂಲ ನಿವಾಸಿಗಳು ತಮ್ಮ ಅದನ್ನು ಸಿದ್ಧನಾಗ ಬಾಬಾ ಸಾಹೇಬ್ರಿಂದ ಸ್ಪಷ್ಟಪಡಿಸ್ತಾರೆ. ಚರಿತ್ರೆಯಲ್ಲಿ ನನ್ನ ಜನಗಳು ನಮ್ಮ ಜನಗಳ ವಿರುದ್ಧವೇ ಹೋರಾಟ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ, ಒಂದು ಕಪ್ಪು ಚುಕ್ಕೆ ಬರ್ಬೋದು ನಮಗನ್ನೋ ಕಾರಣಕ್ಕೋಸ್ಕರ ಸಿದ್ಧನಾಕ ಹೋಗಿ ತನ್ನ ಒಂದು ಆತ್ಮಾಭಿಲಾಷವನ್ನು ಹೇಳ್ತಾನೆ. ನೋಡಿ, ನಾವು ನಮ್ಮವ್ರ ವಿರುದ್ಧ ಯುದ್ಧ ಮಾಡಕ್ಕೆ ಇಷ್ಟಪಡಲ್ಲ, ನೀವು ನಮ್ಗೆ ಅಸಮಾನತೆ ಮಾಡಿದ್ದೀರಾ, ಹೋಗ್ಲಿ, ನಮ್ಮ ವಿರುದ್ಧ ನೀವು ಜಾತಿ ಕ್ರೌರ್ಯವನ್ನ ಮಾಡಿದ್ದೀರಾ, ಆದ್ರೂ ಅದನ್ನೆಲ್ಲ ಕ್ಷಮಿಸ್ತೀವಿ, ಆದ್ರೆ ನಿಮ್ ಜೊತೆ ಸೇರಿ ನಾವು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತೀವಿ. ನಾವು ಮುಂದೊಂದಿನ ಚರಿತ್ರೆಯಲ್ಲಿ ವೀರಣ್ಣಪ್ಪ ಅವರು ನಮ್ಮ ದೇಶದ ರಾಜರ ವಿರುದ್ಧನೇ ಈ ದೇಶದ ಮೂಲ ನಿವಾಸಿಗಳು ಯುದ್ಧ ಮಾಡ್ಬಿಟ್ಟು ಬ್ರಿಟಿಷರಿಗೆ ಅವಕಾಶ ಮಾಡಿಕೊಟ್ಬಿಟ್ರು ಅಂತ ನಮ್ಗೆ ಕೆಟ್ಟ ಹೆಸರು ಬರುತ್ತೆ. ಆ ಕೆಟ್ಟ ಸೋತ್ಕೊಳ್ಳಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಂಡಂತ ಮಾತನ್ನ ಬಾಬಾ ಸಾಹೇಬರು ಉಲ್ಲೇಖಿಸ್ತಾರೆ. ಹಂಗಾಗಿ ನನ್ನ ಜನ ಈ ಯುದ್ಧದಲ್ಲಿ ಹೋಗಿದ್ದು ಕೇವಲ ತಮ್ಮ ಆತ್ಮಾಭಿಮಾನದ ರಕ್ಷಣೆಗೆ ಹೊರತು ಯಾರಿಗೂ ಗೆಲುವನ್ನು ತಂದುಕೊಡಕ್ಕಲ್ಲ. ಇವತ್ತಿಗೂ ನಾವು ಮಾತಾಡಿದ್ರೆ ನಮ್ಮನ್ನ ಈಗ ಕಟಕೆ ಆಡ್ಬೋದು, ನೀವು ಬ್ರಿಟಿಷರ ಪರವಾಗಿ ಯುದ್ಧ ಮಾಡಿದವರು ಅಂತ. ಅದಕ್ಕೇನೆ ಕೆಲವರು ಬ್ರಿಟಿಷ್ ಏಜೆಂಟ್ ಅಂತಿದ್ರು ಬಾಬಾ ಸಾಹೇಬ್ರನ್ನ. ಎಲ್ಲ ಬರೀ ಬ್ರಿಟಿಷರ ಹತ್ರ ಓಲೈಕೆ ಮಾಡ್ಕೊತಾರೆ ಅಂಬೇಡ್ಕರ್ ಅಂತ. ಬ್ರಿಟಿಷರು ಓಲೈಕೆ ಮಾಡ್ಕೊತಿದ್ದಲ್ಲ, ಬ್ರಿಟಿಷರಿಗೆ ತಕ್ಕದಂತ ಭಾಷೆಯಲ್ಲಿ, ಘನತೆಯ ಭಾಷೆಯಲ್ಲಿ, ಗೌರವದ ಭಾಷೆಯಲ್ಲಿ ಮತ್ತು ಅತ್ಯಂತ ವಿದ್ವತ್ತಿನ ಭಾಷೆಯಲ್ಲಿ ಬಾಬಾ ಸಾಹೇಬ್ರು ಮಾತಾಡ್ತಿದ್ರು. ಅದಕ್ಕೆ ಅವ್ರನ್ನ ಒಪ್ಕೋತಿದ್ರು ಬ್ರಿಟಿಷರು. ಅದಕ್ಕೆ ಅವ್ರನ್ನ ಕರೆದು ಗುಡ್ ಅಡ್ಮಿನಿಸ್ಟ್ರೇಟರು, ಗುಡ್ ಇಂಟೆಲೆಕ್ಚುಯಲ್ ಅಂತೇಳಿ ಅವ್ರನ್ನ ಒಳಗೆ ಸೇರಿಸ್ಕೊಂಡ್ರೆ ನಮ್ಮ ಒಂದು ರಕ್ತದಲ್ಲೇ ನಮಗೆ ಶೌರ್ಯವೂ ಇದೆ, ಸಹನೆಯೂ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶೌರ್ಯದ ಇತಿಹಾಸ ಇದ್ದಾಗ್ಯೂ ಬುದ್ಧನ ಮಾರ್ಗದಲ್ಲಿ ಹೋಗಿ ಬುದ್ಧನ ಶಾಂತಿ ಮತ್ತು ವಿಶ್ವ ಮೈತ್ರಿಯ ಮಾರ್ಗದಲ್ಲಿ ನನ್ನ ಜನ ಹೋಗ್ತಾರೆ ಅಂತ ನಮಗೆ ಕರೆ ಕೊಟ್ಟರು. ಆ ಕರೆಯನ್ನು ಎಷ್ಟು ಚಾಚು ತಪ್ಪದೆ ನನ್ನ ಜನ ಫಾಲೋ ಮಾಡ್ತಾರೆ ಅಂತಂದ್ರೆ, ಎಷ್ಟೇ ದೌರ್ಜನ್ಯಗಳಾಗ್ಲಿ, ದಬ್ಬಳಿಕೆ ಆಗಲಿ, ನಮ್ಮ ಮೇಲೆ ಕೊಲೆಗಳಾಗ್ಲಿ, ರೇಪ್ಗಳಾಗ್ಲಿ, ಆಗ್ಲೂ ನಾವು ಶಾಂತಿಯುತವಾದ ಬುದ್ಧನ ಮಾರ್ಗದಲ್ಲಿ ನಾವು ನ್ಯಾಯ ಕೇಳ್ತೀವಿ ಹೊರತು ಯಾವತ್ತಿಗೂ ಇಲ್ಲಿ ರಕ್ತಪಾತಕ್ಕೆ ನಾವು ನಮ್ಮ ಜನ ಇಡೀ ದೇಶದಾದ್ಯಂತ ಅವ್ರಿಗೆ ಗೊತ್ತಿಲ್ಲ, ತಲೆ ಒಳಗಡೆ ರಕ್ತಗತ ಆಗಿದೆ. ಯಾವುದು? ಬುದ್ಧನ ಮಾರ್ಗ ರಕ್ತಗತ ಆಗಿದೆ ನಮಗೆ. ಬುದ್ಧನ ಮಾರ್ಗದ ಮುಖಾಂತರ ಡೆಮೊಕ್ರೆಟಿಕ್ ದಾರಿಯಲ್ಲಿ ಸಂವಿಧಾನಬದ್ಧವಂತ ಮಾರ್ಗದಲ್ಲಿ ಮಾತ್ರವೇ ನಮ್ಮ ನ್ಯಾಯವನ್ನು ನಾವು ಪಡ್ಕೋತೀವಿ, ನಮ್ಮ ಒಂದು ಪಾಲನ ಪಡ್ಕೋತೀವಿ ಅನ್ನುವಂಥ ಕೈಂಕರ್ಯ ಇದೆಯಲ್ಲ ಈ ಜನಗಳಲ್ಲಿ. ಅವ್ರು ಓದ್ಲಿ ಓದದೇ ಇರಲಿ, ಎಲ್ಲರ ಮನಸ್ಥಿತಿ ಒಂದೇ, ನಾವು ರಕ್ತಪಾತಕ್ಕೆ ಇಳಿಯಲ್ಲ ಅಂತಕ್ಕಂಥದ್ದು. ಆದರೆ ಒಂದು ಸಂದರ್ಭ ಬಂದಾಗ ನಿಮ್ಮೆಲ್ಲ ಕ್ರೌರ್ಯಗಳು ಜಾಸ್ತಿ ಆದಾಗ ನೀವೇನೋ ಕಲಿಕೆ ಹುಟ್ತಾರಂತಾರಲ್ಲ, ಕಲಿಕೆ ಹುಟ್ಟಲ್ಲ, ಕಲಿಕೆ ಸೃಷ್ಟಿ ಆಗ್ತಾನೆ ಇಲ್ಲೇನೆ ನಮ್ಮ ಜನಗಳ ನಡುವೆ. ತುಂಬಾ ನಿಮ್ಮ ಈ ಜಾತಿವಾದಿಗಳ ದೌರ್ಜನ್ಯವನ್ನ, ದಬ್ಬಳಿಕೆಗಳನ್ನ, ಅಕಾರಣವಾದಂಥ ಅಸಮಾನತೆಗಳನ್ನ ತುಂಬಾ ಕಾಲ ಸಹಿಸ್ತಾರೆ ಅಂತ ನಾವು ಅವರು ಅಂದ್ಕೋಬಾರ್ದು. ಇದು ಎಚ್ಚರಿಕೆ ನಾವು ಕೊಡ್ತಕ್ಕಂಥದ್ದು. ನಾವು ಯಾವಾಗಲೂ ಶಾಂತಿ ಪ್ರಿಯರೇ. ನಾವು ವಿಶ್ವ ಮೈತ್ರಿಗೆ, ಭ್ರಾತೃತ್ವಕ್ಕೆ ಯಾವತ್ತೂ ತೆರೆದ ಭಾಗನೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ವೇಟಿಂಗ್ ಫಾರ್ ವೀಸಾ ಅಂತ. ವೇಟಿಂಗ್ ಫಾರ್ ವೀಸಾ ಅಂದ್ರೇನು? ಒಂದು ದೇಶಕ್ಕೆ ಇನ್ನೊಂದು ದೇಶದ ಪ್ರಜೆ ಹೋಗ್ಬೇಕು ಅಂದ್ರೆ ಅವ್ನಿಗೆ ವೀಸಾ ಇರಬೇಕು, ಆದರೆ ವೀಸಾ ಇಲ್ಲರೂ ಪರ್ಮಿಷನ್ ಇಲ್ಲ. ಹಂಗೆ ನಾವು ಈ ದೇಶದ ಸವರ್ಣೀಯರ ಹೃದಯಕ್ಕೆ ಸಹೋದರತ್ವದಿಂದ, ವಿಶ್ವ ಮೈತ್ರಿಯಿಂದ ಹೋಗಲು ಕಾಯ್ತಾ ಇದ್ದೀವಿ ನಾವು. ಇವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂದ್ರೆ ಇವರಿಗೆ ಮನುಷ್ಯತ್ವ ಬಂದಿಲ್ಲ ಇನ್ನೂ ಅಂತ. ಯಾವತ್ತೂ ಅವ್ರು ಎಲ್ರಿಗೂ ಮನುಷ್ಯತ್ವ ಬರುತ್ತೋ, ಯಾವತ್ತು ಮಾನವ ಕುಲ ತಾನೊಂದೇ ಒಲಂ ಅಂತ ಪಂಪನ ಜ್ಞಾನವನ್ನು ಬರೆದ್ಬಿಟ್ಟವರು ಹೃದಯಕ್ಕೆ ಹಾಕಂತಾರೋ, ಯಾವತ್ತು ಬಸವಣ್ಣವರ ತತ್ವಗಳು ಇವ್ರ ತಲೆಗೆ ಹೋಗುತ್ತೋ, ಯಾವತ್ತು ಮನುಷ್ಯತ್ವ ಅಂತಕ್ಕಂಥದ್ದು ಇವ್ರ ತಲೆ ಒಳಗಡೆ ಅರಳುತ್ತೋ, ಅವತ್ತು ಬಾಗಿಲು ತೆಗೆದಾರೆ ನಾವು ಮೋಸ್ಟ್ಲಿ ನೋಡೋಣ. ಆ ತೆಗೆದಾಗ ನಾವು ಯಾವತ್ತೂ ರೆಡಿ ಇದ್ದೀವಿ. ನೀವೆಲ್ಲರೂ ನೋಡಿದ್ದೀರಾ, ಅಸ್ಪೃಶ್ಯ ಸಮುದಾಯಗಳು ಯಾವತ್ತಾದ್ರೂ ಬೇರೆಯವ್ರ ವಿರುದ್ಧ ಜಾತಿ ಭೇದ ಮಾಡ್ರೆ ನೋಡಿ, ಭೇದನೇ ಮಾಡಲ್ಲ ನಾವು. ನಮ್ಮ ಮನೆಗಳು ಬರಬೇಡಿ ಅಂತ ಹೇಳಲ್ಲ, ಬಂದ್ರು ತುಂಬಾ ಖುಷಿ ಪಡ್ತೀವಿ. ನಮ್ಮನ್ನು ಊಟ ಮಾಡಬೇಡಿ ಅಂತ ಹೇಳಲ್ಲ, ನಮ್ಮನ್ನು ಊಟ ಮಾಡಿದ್ರೆ ತುಂಬಾ ಖುಷಿ ಪಡ್ತೀವಿ. ಅಥವಾ ನಮ್ಮದೇ ತಟ್ಟೆಯಲ್ಲಿ ನಮ್ಮದೇ ಜೊತೆಗೆ ಊಟ ಮಾಡ್ಬಿಟ್ರೆ ಇನ್ನೂ ಆನಂದ ಪಡ್ತೀವಿ ನಾವು. ನೀವು ಆನಂದ ಪಡ್ತೀರಾ? ಬೇರೆಯವರು ಮನೆಗಳ ಕರ್ಕೊಳಕ್ಕೆ ಇಷ್ಟಪಡ್ತೀರಾ? ಜೊತೆ ಕೂರ್ಸ್ಕೊಂಡು ಊಟ ಮಾಡಿಸ್ತೀರಾ? ಅಷ್ಟೇ ಸಾಕು. ಮದುವೆ ಮುಂಜಿ ನೆಕ್ಸ್ಟ್. ಅದು ನಮ್ಮ ಜನ ಹಂಗಿಲ್ಲ, ಮದುವೆ ಮುಂಜಿಗೆ ಬರ್ತೀರಾ, ಯಾರು ಬನ್ನಿ, ನಮ್ಮ ಮಕ್ಕಳು ಯಾರು ಮದುವೆ ಮಾಡ್ಕೊಂಡ್ರೆ ಅವರೆಲ್ಲರೂ ಅದ್ಭುತ ಸೇರ್ಸ್ಕೊತಾರೆ. ಅಂತ ಅದ್ಭುತವಾದಂಥ ಸಮುದಾಯ ಬಾಬಾ ಸಾಹೇಬರು. ಈ ಸಮುದಾಯವನ್ನ ಬಹಳ ಅದ್ಭುತವಾದಂಥ ಸಮುದಾಯ. ನ್ಯಾಯ, ನೀತಿ, ಧರ್ಮ, ಅಹಿಂಸೆ, ಸಹನೆ, ಮಾನವೀಯತೆ ಇವೆಲ್ಲವೂ ತುಂಬಿ ತುಳುಕುವಂತಹ ಬ್ಯೂಟಿಫುಲ್ ಕ್ಲಾನ್. ಅದಕ್ಕೇನೆ ಬಾಬಾ ಸಾಹೇಬ್ ಯಾವಾಗಲೂ ಹೇಳ್ತಾರೆ, ಐ ಆಮ್ ಕಮಿಂಗ್ ಫ್ರಮ್ ಇಂಡಿಯಾ ವೇರ್ ಮೈ ಕ್ಲಾನ್ ಈಸ್ ಎ ಸುಪೀರಿಯರ್ ಕ್ಲಾನ್ ಅಂತಾರೆ ಅವ್ರು. ನನ್ನ ಕ್ಲಾನ್, ನಾನು ಯಾವ ಜನಾಂಗದಿಂದ ಬಂದ ಅದು ಅತ್ಯಂತ ಅದ್ಭುತವಾದಂಥ ಜನಾಂಗ, ಅದು ಮಾನವೀಯತೆಗೆ ಹೆಸರಾದಂಥ ಜನಾಂಗ, ವಿಶ್ವ ಮೈತ್ರಿಗೆ ಹೆಸರಾದಂಥ ಜನಾಂಗ ಅಂತ ತುಂಬಾ ಹೆಮ್ಮೆ ಪಡ್ತಿರ್ತಾರೆ ಬಾಬಾ ಸಾಹೇಬರು. ಹಂಗೆ ನಾವು ಹೆಮ್ಮೆ ಪಡಬೇಕು. ನಾಚಿಕೊಳ್ಳುವ ಯಾವ ಕೆಲಸವನ್ನು ನಾವು ಮಾಡಿಲ್ಲ, ನಮ್ಮ ಸಮುದಾಯವೂ ಮಾಡಿಲ್ಲ, ಯಾವತ್ತಿಗೂ ಮಾಡಿಲ್ಲ, ಚರಿತ್ರೆಯಲ್ಲೂ ಇಲ್ಲ. ನಮ್ಮ ಸಮುದಾಯದ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸಿ ಯಾರಿಗಾದ್ರೂ ಸವಾಲು ಹಾಕಿ ನೀವು, ಒಂದೇ ಒಂದು ಕಪ್ಪು ಚುಕ್ಕೆ ಅಲ್ಲ. ಯಾರ ವಿರುದ್ಧವೂ ನಾವು ಷಡ್ಯಂತ್ರ ಮಾಡಿಲ್ಲ, ಯಾರಿಗೂ ಎರಡು ಬಗದಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಭೇದ ಭಾವ ಎಣಿಸಿಲ್ಲ, ನಮ್ಮಲ್ಲಿ ಹೆಣ್ಣು ಗಂಡು ಅನ್ನೋ ತಾರತಮ್ಯವನ್ನು ಮಾಡಿಲ್ಲ ಯಾರಿಗೂ. ಅಂತ ಅದ್ಭುತವಾದಂಥ ಸಮುದಾಯಕ್ಕೆ
ಅದ್ಭುತವಾದಂಥ ಶೌರ್ಯದ ಇತಿಹಾಸವೂ ಇದೆ, ಅದು ಕೋರೆಗಾಂವ್ ಇತಿಹಾಸ. ಹಾಗಾಗಿ ನಮ್ಮ ಹತ್ರ ಶೌರ್ಯವೂ ಇದೆ, ಸಹನೆಯೂ ಇದೆ ಅಂತ ಹೇಳೋದು ಅದಕ್ಕೆ ನಾನು. ಸೊ ಈ ನಿಮಗೆ ಶೌರ್ಯ ಬೇಕಾ ಸಹನೆ ಬೇಕನ್ನೋದು ನಾವು ಬೇರೆಯವ್ರು ತೀರ್ಮಾನ ಮಾಡಬೇಕು. ಸೊ ಇಂಥ ಒಂದು ಮರೆತು ಹೋದಂಥ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟ ಮೇಲೆ ನಾವು ಇದನ್ನು ಹೆಚ್ಚೆಚ್ಚು ಕಳೆದ 2018ರಲ್ಲೇನು ಗಲಭೆ ಆಗೋಯ್ತಿದ್ದು ಇಲ್ಲಿ ಕೋರೆಗಾಂವ್ ಸಂದರ್ಭದಲ್ಲಿ ಉದ್ದೇಶಪೂರ್ವಕ ಗಲಭೆ ಮಾಡಿ ಈ ಕೋರೆಗಾಂವ್ಗೆ ಹೋಗೋದನ್ನ ತಡೆದ್ರು. ಯಾಕೆ ತಡೆದ್ರು? ಏನಕ್ಕೆ ತಡೆದ್ರಪ್ಪ? ನಮ್ಮದು ನಾವು ಮಾಡ್ಕೊತಾ ಇದೀವಿ. ಆದ್ರೆ ಯಾಕೆ ತಡೆದ್ರು ಅಂದ್ರೆ ಇವರಿಗೆ ಈ ಶೌರ್ಯದ ಇತಿಹಾಸ ಗೊತ್ತಾಗುತ್ತೆ ಅನ್ನೋದೇ ಭಯ. ಅದಕ್ಕೋಸ್ಕರ ಇವ್ರು ಅಕ್ಷರ ಕಲಿಬಾರ್ದು, ಶಸ್ತ್ರಾಸ್ತ್ರ ಹಿಡಿಬಾರ್ದು. ಅಕ್ಷರ ಯಾಕೆ ಕಲಿಬಾರ್ದು? ಅಕ್ಷರ ಕಲ್ತ್ರೆ ಇವ್ರಿಗೆಲ್ಲ ಗೊತ್ತಾಗೋಯ್ತು ನಾವು ಮಾಡೋ ಅನ್ಯಾಯ. ಶಸ್ತ್ರಾಸ್ತ್ರಗಳು ಯಾಕೆ ಇಡಬಾರ್ದು? ಅನ್ಯಾಯಗಳು ಗೊತ್ತಾಗ್ಬಿಟ್ರೆ ನಮ್ಮನ್ನ ಕುಚಾಕ್ಬಿಡ್ತಾರೆ ಅವರು ಶಸ್ತ್ರಾಸ್ತ್ರಗಳಿದ್ರೆ. ಅಥವಾ ಯಾಕೆ ಆಸ್ತಿ ಮಾಡ್ಕೊಬಾರ್ದು? ಅವರು ಆಸ್ತಿ ಮಾಡ್ಕೊಂಡ್ಬಿಟ್ರೆ ಸ್ವಾವಲಂಬಿಗಳಾಗೋಗ್ತಾರೆ. ಇದೆಲ್ಲವನ್ನು ಇಟ್ಕೊಂಡು ಮನುಸ್ಮೃತಿಯಲ್ಲಿ ಈ ದೇಶದ ಮೂಲ ನಿವಾಸಿಗಳನ್ನ ಬಗ್ಗು ಬಡಿಬೇಕು ಅಂದ್ರೆ ಶಕ್ತಿಯಿಂದ ಆಗಲ್ಲ, ಯುಕ್ತಿಯಿಂದ ಮಾಡಬೇಕು. ಅದು ಯಾವ ಯುಕ್ತಿಯಿಂದ? ಕುಯುಕ್ತಿಯಿಂದ ಮಾಡಬೇಕು ಅಂತೇಳಿ ಮನುಸ್ಮೃತಿಯನ್ನ ಯಾವ ಋಷಿನೂ ಬರೆದದ್ದಲ್ಲ, ಅದು ಇವ್ರದೇ ಒಂದು ಮನಸ್ಥಿತಿಯನ್ನ ಅಲ್ಲಿ ಹಾಕಿ ಕಾನೂನುಗಳಾಗಿ ರೂಪಿಸಿದ್ರು ಅಷ್ಟೇ. ಅದಕ್ಕೆ ವಿರುದ್ಧವಾದಂಥ ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟೋಗಿದ್ದು ಅದಕ್ಕೋಸ್ಕರನೇ. ಅಕ್ಷರ ಕೊಡಬಾರ್ದನ್ನ ಮನುಸ್ಮೃತಿಗೆ ವಿರುದ್ಧವಾಗಿ ಅಕ್ಷರ ಎಲ್ರಿಗೂ ಕೊಡಬೇಕು ಅಂದ್ರು ಬಾಬಾ ಸಾಹೇಬರು. ಎಲ್ರಿಗೂ ಅಧಿಕಾರ ಕೊಡಬೇಕು ಅಂದ್ರು, ಹೆಣ್ಮಕ್ಳಿಗೆ ವಿಶೇಷವಾಗಿ ಅಧಿಕಾರ ಕೊಡಬೇಕು ಅಂದ್ರು. ಅಂದ್ರೆ ಯಾವುದೆಲ್ಲವನ್ನ ಮನುಸ್ಮೃತಿ ನಿಮಗೆ ನಿಷೇಧಿಸಿತ್ತೋ, ಭಾರತದ ಕೃಷಿಕರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ಬಡವರಿಗೆ, ಅಸ್ಪೃಶ್ಯರಿಗೆ ಯಾವ್ಯಾವ ಕಾನೂನುಗಳನ್ನೆಲ್ಲ ನಿಷೇಧಿಸಿತ್ತೋ ಅಷ್ಟು ಕಾನೂನುಗಳಿಗೆ ಉಲ್ಟಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಷ್ಟನ್ನು ಕೂಡ ಮಾಡಿಕೊಟ್ರು ನಮಗೆ. ಅವರ ಕೃಪೆಯಿಂದಾಗಿ, ಅವರ ದೂರದೃಷ್ಟಿಯಿಂದಾಗಿ ಭಾರತದ ಸಂವಿಧಾನವು ಭಾರತೀಯರೆಲ್ಲರಿಗೂ ಸಮಾನತೆಯನ್ನ, ಭ್ರಾತೃತ್ವವನ್ನ, ಸ್ವಾತಂತ್ರ್ಯವನ್ನ, ಸಮಾನ ಅವಕಾಶಗಳನ್ನ ಎಲ್ಲವೂ ಕೊಟ್ಟಿದೆ. ಎಲ್ಲರಿಗೂ, ಬರೀ ಅಸ್ಪೃಶ್ಯರಿಗಲ್ಲ. ಹೀಗೆ ಕೊಟ್ಟಂತ ಅಧಿಕಾರವನ್ನು ಗಳಿಸಿಕೊಂಡು ಎಂಜಾಯ್ ಮಾಡುವಂಥವ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಋಣ ಗೊತ್ತಿಲ್ಲ ಇನ್ನೂ. ಹಾಗಾಗಿ ಈ ಸಮತೆಯ ಸಮಾಜವನ್ನು ಸ್ಥಾಪನೆ ಮಾಡಬೇಕಾದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲೇ ಹೋಗಲೇಬೇಕು ಅನ್ನುವಂಥ ಶಪಥ ಮಾಡ್ತಾ ಇಂಥ ದಿನಗಳನ್ನ ಹೆಚ್ಚೆಚ್ಚು ನಮ್ಮ ಯುವಕರಿಗೆ, ಯಾಕೆಂದ್ರೆ ನಾವು ಈಗ ಇಂಥ ದಿನಗಳನ್ನ ಆಚರಿಸ್ತಿಲ್ಲ ಅಂದರೆ ಇದು ಮತ್ತೆ ಚರಿತ್ರೆಯಲ್ಲಿ ಊತೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಇಂಥ ಚರಿತ್ರೆಯನ್ನು ಮರು ಜ್ಞಾಪಿಸ್ಕೊತಾ ಹೋಗ್ಬೇಕು. ಒಂದಿನ ತಪ್ಪಿಸಬಾರ್ದು. ಈಗ ಎಷ್ಟು ಜನ ಸೇರಿದಿರಲ್ಲ, ಒಂದು ದಿನಕ್ಕೆ ಆದಂಥ ಘಟನೆ ಇದು. ಸೊ ಹೀಗೆ ಎಲ್ಲ ಕಡೆನೂ ಗಲ್ಲಿಗಳಲ್ಲೂ ನಮ್ಮ ಶೌರ್ಯವೂ ಚರ್ಚೆ ಆಗಬೇಕು, ನಮ್ಮ ಸಹನೆಯೂ ಚರ್ಚೆ ಆಗಬೇಕು ಅಂತ ನಾನು ಬಯಸ್ತೀನಿ. ಮಕ್ಕಳಿಗೆ ಪದೇ ಈ ಶೌರ್ಯದ ಇತಿಹಾಸವನ್ನ ಮತ್ತು ಸಹನೆಯ ಇತಿಹಾಸವನ್ನ, ಸಮಾನತೆಯ ಇತಿಹಾಸವನ್ನ ಹೇಳ್ತಾನೆ ಇರಬೇಕು. ಹೇಳೋದಕ್ಕೆ ನಮಗೆ ತುಂಬಾ ಜವಾಬ್ದಾರಿ ಇದೆ. ಯಾಕೆಂದ್ರೆ ಹೊಸ ಜನರೇಷನ್ನ ಅವರು ಕ್ಯಾಪ್ಚರ್ ಮಾಡ್ಕೊಂಡು ಅವ್ರ ತಲೆಗಳಿಗೆ ಮೌಢ್ಯವನ್ನ, ಅನಾಚಾರವನ್ನ, ಅಥವಾ ಧರ್ಮದ ಅಂಧಶ್ರದ್ಧೆಗಳನ್ನ ಅಥವಾ ಅಂಧತ್ವವನ್ನು ತುಂಬುವ ಮುನ್ನ ಎಚ್ಚರಿಕೆ ತಗೊಂಡು ನಾವು ನಮ್ಮ ಮನೆಗಳಲ್ಲಿ ನಮ್ಮ ಇತಿಹಾಸವನ್ನು ಕೊಡಬೇಕಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಸೋಷಿಯಲ್ ರೆಸ್ಪಾನ್ಸಿಬಲ್ ಕೆಲಸ ನಾವು ಹೇಳಬೇಕು ನಾವು. ಯಾಕಂದ್ರೆ ನಮ್ಮದ್ರಲ್ಲಿ ಏನು ಅನ್ಯಾಯ ಇಲ್ಲ, ಅಕ್ರಮ ಇಲ್ಲ, ನ್ಯಾಯಯುತವಾದದನ್ನು ಹೇಳೋದಕ್ಕೆ ಯಾವತ್ತೂ ಇಂಜರಿ ಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರ ನಮ್ದೊಂದು ಯೂಟ್ಯೂಬ್ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಚಮರಂ ಚಾನಲ್ ಅಂತ ಮಾಡಿದ್ದೀನಿ. ಈಗ ಮೊದಲು ಪತ್ರಿಕೆ ಮಾಡ್ತಾ ಇದ್ದೀವಿ, ಸಮಾಜ ಪರಿವರ್ತನ. ಆ ಪತ್ರಿಕೆ ಮುಖಾಂತರ ಈ ಎಲ್ಲ ವಿಚಾರಧಾರೆಗಳನ್ನ ಹಬ್ಬಿಸಿದ ಪರಿಣಾಮವಾಗಿಯೇ ಆಕ್ಚುಲಿ ನಮ್ಮ ಬಹುಜನ್ ಮೂವ್ಮೆಂಟು ಸ್ಟ್ರಾಂಗ್ ಆದ ಸಂದರ್ಭದಲ್ಲೇ ಎಲ್ಲ ಊರುಗಳಿಗೂ ಜ್ಯೋತಿಬಾ ಫುಲೆ ಅವರ ಜಯಂತಿ, ನಾಲ್ವಡಿ ಕೃಷ್ಣರಾಜ ಅವರ ಜಯಂತಿ, ಕೋರೆಗಾಂವ್ ಜಯಂತಿ ಇವೆಲ್ಲವೂ ತಲುಪುವುದು ಎಲ್ಲಿ ಅಂದ್ರೆ ನಮ್ಮ ಬರಹಗಳಿಂದ ಮತ್ತು ಸತ್ಯ ಶೋಧನೆಯಿಂದ. ಸೊ ಈ ಸತ್ಯ ಶೋಧನೆ ಬೇರೆ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದೀವಿ ನಾವೀಗ. ಚಮರಂ ಚಾನಲ್ ಅಂತ ನೀವು ಯೂಟ್ಯೂಬ್ಲಿ ಈಗಲೇ ನಿಮ್ಮ ಫೋನ್ಗಳು ತಗೊಂಡು ಅಲ್ಲಿಗೆ ಸಬ್ಸ್ಕ್ರೈಬ್ ಆಗಿ. ನಾವು ಇಂಥ ವಿಚಾರಗಳನ್ನ ಸ್ವಲ್ಪ ಹೇಳ್ತಾ ಹೋಗ್ತಿರ್ತೀವಿ. ನೀವು ಯಾವಾಗಲಾದ್ರೂ ಕೆಲಸ ಮಾಡ್ತಾನೋ, ಅಡುಗೆ ಮಾಡ್ತಾನೋ, ಇನ್ನೆಲ್ಲೋ ಟ್ರಾವೆಲ್ ಮಾಡುವಾಗಲೂ ಇದನ್ನ ಕೇಳಿಸ್ಕೊಂಡ್ರೆ ನಿಮ್ಗೆಲ್ರಿಗೂ ಒಂದು ಮಾಹಿತಿ ಸಿಗುತ್ತೆ, ಸರಿಯಾದ ಮಾಹಿತಿ ಸಿಗುತ್ತೆ. ಮತ್ತು ನಾವು ಕೊಡುವಂಥ ಮಾಹಿತಿ ಸತ್ಯವಾದಂಥ ಮಾಹಿತಿ ಆಗಿರುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮ ಮಾರ್ಗದ ಮಾಹಿತಿ ಆಗಿರುತ್ತೆ. ದಯವಿಟ್ಟು ಮರಿದೇನೆ ಚಮರಂ ಚಾನಲ್ ನೀವು ಹೊಡೆದ್ರೆ ಬರುತ್ತೆ, ಅದರಲ್ಲಿ ಸಬ್ಸ್ಕ್ರೈಬ್ ಆಗಿ ಇಂಥ ವಿಷಯಗಳು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಶೌರ್ಯ ದಿನಾಚರಣೆಗೆ ನನ್ನನ್ನು ಕರೆಸೋದಕ್ಕಾಗಿ ನಿಮ್ಗೆಲ್ರಿಗೂ ಆಭಾರಿಯಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್.